ಧರ್ಮಸ್ಥಳ ಅನ್ನುವಂಥದ್ದು ಅದು ಊರಿನ ಗ್ರಾಮದ ಹೆಸರು. ಅದು ಆ ಗ್ರಾಮದಲ್ಲಿರುವಂತಹ ಒಂದು ದೇವಸ್ಥಾನ ಮಂಜುನಾಥೇಶ್ವರ ದೇವಸ್ಥಾನ. ತನ್ನ ಸೋದರ ಮಾವ ಈಗಿನ ಹೆಗ್ಗಡೆಯವರಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದವರು. ಮಂಜಯ್ಯ ಹೆಗ್ಗಡೆಯವರ ಕಾಲದಲ್ಲಿ ಮಂಜುನಾಥ ಸ್ವಾಮಿ ಅಂತ ಇದ್ದದ್ದನ್ನು ಮಂಜಯ್ಯ ಹೆಗ್ಗಡೆ ಅಂತ RTCಯಲ್ಲಿ ತಿದ್ದುಪಡಿ ಮಾಡಿದ್ದು. ಇವರ ಕುಟುಂಬದವರು ಇಲ್ಲಿಂದ ಕೇರಳಕ್ಕೆ ಅಕ್ಕಿಯನ್ನು ಕದ್ದು ಸಾಗಾಟ ಮಾಡಿ ಸಿಕ್ಕಾಕೊಂಡು ಕಣ್ಣೂರು ಜೈಲಿನಲ್ಲಿದ್ದವರನ್ನು ಬಿಡಿಸಿಕೊಂಡು ಬಂದದ್ದು ಎಳ್ಳೆಣ್ಣ ಪೂಜಾರಿ ಅಂತ ಹಿರಿಯ ನ್ಯಾಯವಾದಿಯೊಬ್ಬರು. ಇವರ ಕುಟುಂಬದವರು ಸಾಚಾಗಳು ಅಲ್ಲ ಅನ್ನುವಂಥದ್ದು ಮಂಗಳೂರಿನ ಇಡೀ ಸಮಾಜಕ್ಕೆ ಗೊತ್ತಿದೆ. ವರ್ಷ ಅನ್ನುವಂಥ ಹುಡುಗಿಯ ತಂದೆ ಫಾರೆಸ್ಟ್ನ ನಡುವೆ ಇರುವುದರಿಂದಾಗಿ ಇವರ ಜಾಗವನ್ನ ಧರ್ಮಸ್ಥಳ ದೇವಸ್ಥಾನದವರು ಅವರಿಗೆ ಬೇಕು ಅಂತ ಕೇಳಿದರು. ಅವರಿಗೆ ಕಲಿಸಬೇಕು ಅನ್ನುವಂಥದ್ದಕ್ಕಾಗಿ ಅವರು ಆ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಯೋಜನೆ ಹಾಕಿದ್ರು. ಆದರೆ ಅದು ತಪ್ಪಿ ಪಾಪ ಬಡಪಾಯಿ ಈ ಅನಾಥ ಮಗುವಿನ ಮೇಲೆ ಸೌಜನ್ಯ ಘಟನೆ ಸುಮ್ಮನೆ ಗಟ್ಟಿ ನಿಲ್ಲಿಲ್ಲ. ತಿಮರೋಡಿಯವರ ಮೇಲೆ ದಾಳಿ ಮಾಡುವುದಕ್ಕೆ ಎಷ್ಟೋ ಪ್ರಯತ್ನಗಳು ನಡೆದಿವೆ. ಆದರೆ ಇವರು ಸುಪಾರಿ ಕೊಡ್ಲಿಕ್ಕೆ ಯಾರಿಗೆ ಹೋದ್ರೋ ತಿಮರೋಡಿಯವರ ಕೊಲೆಗೆ ಆ ವ್ಯಕ್ತಿಗಳು ತಿಮರೋಡಿಯವರ ಸಂಬಂಧಿಕರೇ ಆಗಿದ್ರೆ ಈ TV9ನಲ್ಲಿ ನಿರಂತರವಾಗಿ ಪ್ರಸಾರ ಆದದ್ದು ಈ ಬೆಳವಣಿಗೆ ಆಗಿ ತಿಮರೋಡಿಯವರು ಕುಸುಮಾವತಿ ಮತ್ತವರ ಟೀಮ್ ವಾಪಸ್ ಬರುವಾಗ ಘಾಟ್ ಸೆಷನ್ ನಲ್ಲಿ ಆಕ್ಸಿಡೆಂಟ್ ಮಾಡಿ ಅವರ ವಾಹನವನ್ನು ದೂಡಿ ಹಾಕಿ ಅವರನ್ನು ಕೊಲೆ ಮಾಡುವುದಕ್ಕೆ ಸಂಚು ನಡೆದಿದೆ. ಯಾರೂ ಕೂಡ ಯಾರ ತಪ್ಪನ್ನು ಗುರುತಿಸುವಾಗ್ಲಿ ಪರಿಚಯಿಸುವಾಗ್ಲಿ ಹೇಳುವುದಾಗ್ಲಿ ಅಂತವ ಬದುಕಿಯೇ ಇರಬಾರದು ಅನ್ನುವಂತ ಅಟಿಟ್ಯೂಡ್ನ ಆಡಳಿತ ಧರ್ಮಸ್ಥಳದಲ್ಲಿ ಇರುವುದರಿಂದಾಗಿ ಎಲ್ಲಾ ಅನಾಹುತಗಳು ನಡೆಯುವಂತದ್ದು. ಮೊದಲನೇದಾಗಿ ನಮ್ಮ ಚಾನಲ್ಗೆ ಸ್ವಾಗತ. ಈ ಸೌಜನ್ಯ ಪ್ರಕರಣಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡಿದ್ವಿ. ಸೊ ಅದಾದ ನಂತರ ಈಗ ಅಲ್ಲಿ ನಡೆದಿರುವಂಥ ಅಸಹಜ ಸಾವುಗಳ ಬಗ್ಗೆ ವಿಡಿಯೋಸ್ಗಳು ಮಾಡಬೇಕು ಅಂತ ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊಡ್ತೀವಿ. ಸೊ ಧರ್ಮಸ್ಥಳದಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ನಾವೆಲ್ಲ ಮಾತನಾಡಿಸ್ತೀವಿ. ನೀವು ಅಲ್ಲಿ ಹತ್ತಿರದಲ್ಲೇ ಇದ್ದಿದ್ದರಿಂದ ಮತ್ತು ಅವರ ಕಥೆಗಳನ್ನು ಕೇಳಿದ್ದರಿಂದ ಸೊ ಈ ಇತಿಹಾಸನ ಒಂದು ಸ್ವಲ್ಪ ತಿಳ್ಕೊಳ್ಬೋದಾ ಧರ್ಮಸ್ಥಳದಲ್ಲಿ? ನೋಡಿ, ನಾನು ಧರ್ಮಸ್ಥಳ ಹೈಸ್ಕೂಲ್ನಲ್ಲಿ 6 ಮತ್ತು 7ನೇ ಕ್ಲಾಸ್, ಪ್ರೈಮರಿ ಸ್ಕೂಲ್ನಲ್ಲಿ 6 ಮತ್ತು 7ನೇ ಕ್ಲಾಸ್ ಕಲ್ತವ, ವಿದ್ಯಾಭ್ಯಾಸ ಕಲ್ತವ. PUC ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ನಲ್ಲಿ ಕಲಿತವ. ಡಿಗ್ರಿ SDM ಕಾಲೇಜ್ನಲ್ಲೇ ಮಾಡಿದವ. ನಮ್ಮ ಟೀನೇಜಿನ ಕಾಲ. ಆಗಿನಿಂದಲೇ ನಮಗೆ ಧರ್ಮಸ್ಥಳದ ವಿರುದ್ಧ ಇಡೀ ಜಿಲ್ಲೆಯಲ್ಲಿ ಯಾವುದೇ ಒಂದು ಚಳವಳಿ ಮುಷ್ಕರ ಇಲ್ಲದೇ ಇದ್ದಂಥ ಒಂದು ಕಾಲೇಜ್ ಅಂದರೆ ಧರ್ಮಸ್ಥಳ ಕಾಲೇಜು ಆ ರೀತಿ ಆಗಿತ್ತು. ಧರ್ಮಸ್ಥಳ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳನ್ನು ಧರ್ಮಸ್ಥಳದಿಂದ ಬರುವವರು, ಉಜಿರೆಯಿಂದ ಬರುವವರು ಇವರನ್ನೆಲ್ಲ ಗಾಂಧಿಗಳು ಅಂತ ಹೇಳ್ತಾ ಇದ್ರು. ಅಂದರೆ ಅವರು ಎಲ್ಲದಕ್ಕೂ ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಬಾಯಿಯಲ್ಲಿ ಮಾತನಾಡುವುದಿಲ್ಲ ಅನ್ನುವ ರೀತಿಯಲ್ಲಿ ಹೌದಾ ಬಸವ ಹೌದು ಅಂತ ಹೇಳುವ ರೀತಿಯಲ್ಲಿ ಇದ್ದವರು. ಸ್ವಲ್ಪ ಅಗ್ರೆಸಿವ್ ಆಗಿ ಏನೇ ಸಮಸ್ಯೆ ಬಂದರೂ ಮಾತನಾಡಿಸಬೇಕಾದ್ರೆ ಕಾಲೇಜಿನ ವಿದ್ಯಾರ್ಥಿಗಳು ಧರ್ಮಸ್ಥಳದವರಿಗೆ ಏನಾದರೂ ಮಾತನಾಡಿಸಬೇಕು ಅಂತಿದ್ರು ಕೂಡ ಬೆಳ್ತಂಗಡಿ, ಪೂಂಜಾಲಕಟ್ಟೆ, ವೇಣೂರು ಈ ಸೈಡಿಂದ ಬರುವವರ ಹತ್ರ ಮಾತನಾಡಿಸ್ತಾ ಇದ್ರು. ಆದ್ದರಿಂದ ಅಲ್ಲಿ ಪ್ರಶ್ನೆ ಕೇಳುವವರೆಲ್ಲ ಸ್ವಲ್ಪ ಆ ಕಡೆಯವರು, ಬೆಳ್ತಂಗಡಿ ಕಡೆಯವರು, ಈ ಕಡೆಯವರು ಮಾತನಾಡದೇ ಇರುವ ಗಾಂಧಿಗಳು ಅನ್ನುವ ರೀತಿಯ ಬೆಳವಣಿಗೆ ಇತ್ತು. ನಾನು ಸೆಕೆಂಡ್ ಇಯರ್ BScಯಲ್ಲಿರುವಾಗ ನಾನು NCCಯಲ್ಲಿದ್ದೆ. NCCಯ ಒಬ್ಬ ವಿದ್ಯಾರ್ಥಿಯನ್ನು ಹೊಸ ಕಟ್ಟಡದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. SDM ಕಾಲೇಜ್ ಈಗ ಏನಿದೆಯೋ ಅದರ ಕಟ್ಟಡದ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಇದು 1970ರಲ್ಲಿ. ಈ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಾಗ ಮಳೆ ಬಂದರೆ ಬಿಲ್ಡಿಂಗಿನ ಒಳಗೆ ಹೋಗಿ ಕ್ಲಾಸಸ್ ತಗೊಳ್ತಾ ಇದ್ರು, ಇಲ್ಲದೆ ಇದ್ರೆ ಡ್ರಿಲ್ಸ್ ಆಗ್ತಾ ಇತ್ತು ಗ್ರೌಂಡ್ನಲ್ಲಿ. ಈ ಮಳೆ ಬಂತು ಅಂತೇಳಿ ಕ್ಲಾಸ್ನ ಒಳಗೆ ಹೋಗುವಾಗ ಯಾರೋ ಒಬ್ಬ ವಿದ್ಯಾರ್ಥಿ ಒಂದು ಸ್ವಿಚ್ ಬೋರ್ಡನ್ನು ಮುಟ್ಟಿದ ಅಂತ ಹೇಳಿ ಬಿಲ್ಡಿಂಗಿನ ಸೂಪರ್ವೈಷನ್ ನೋಡ್ಕೊಳ್ತಾ ಇದ್ದವ ಹಿಂದಿನ ಅಲ್ಲಿಯ ಯಜಮಾನರ ಡ್ರೈವರ್ ಆಗಿದ್ದವ ನಾರಾಯಣ ಕಾಮತ್ ಅನ್ನುವ ಅವನ ಡ್ರೆಸ್ ಎಲ್ಲ ತೆಗೆಸಿ ಅವನ ಮೇಲೆ ಅಸಾಲ್ಟ್ ಮಾಡಿದ, ವಿದ್ಯಾರ್ಥಿಯ ಮೇಲೆ. ಇದು ನಮಗೆ ಸಿಟ್ಟು ಬಂತು. ನಾನು NCCಯ ಒಂದು ಮುಖ್ಯ ಜವಾಬ್ದಾರಿಯಲ್ಲಿದ್ದೆ. NCC ಅವರು ನಾವೆಲ್ಲ ಸೇರಿ ಮುಂದಿನ ಶನಿವಾರದ ಮೊದಲು NCCಯ ಕಾಯ್ ಕಮಾಂಡರ್ಸ್ ಬ್ಯಾಂಗ್ಳೂರಿಂದ ಅಧಿಕಾರಿಗಳೆಲ್ಲ ಬಂದು ತನಿಖೆ ಮಾಡದೇ ಇದ್ದರೆ
ನಾವು NCC ಬೇಡ ನಮಗೆ ಅಂತ ಶನಿವಾರದ NCC ಕ್ಲಾಸನ್ನೇ ಬಂದ್ ಮಾಡಿದ್ದೀವಿ. ಹಾಂ 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 ಇದು SDM ಕಾಲೇಜ್ನಲ್ಲಿ ನಡೆದ ಪ್ರಪ್ರಥಮ ಚಳವಳಿ. ಅವ್ರ ವಿರುದ್ಧವಾಗಿ, ಅವ್ರ ವಿರುದ್ಧ ಅನ್ನೋದಕ್ಕಿಂತ ಅನ್ಯಾಯದ ವಿರುದ್ಧವಾಗಿ, ಅನ್ಯಾಯದ ವಿರುದ್ಧ. ಅವರ ನಾವು ಯಾರನ್ನು ಮ್ಯಾನೇಜ್ಮೆಂಟನ್ನು ತನಿಖೆ ಮಾಡಿ ಅಂತ ಕೇಳಿದ್ದು. ಅನ್ಯಾಯ ಇಂಥ ಯಾರೋ ಒಬ್ಬ ಬಿಲ್ಡಿಂಗಿನ ಮೇಸ್ತ್ರಿ, ಸೂಪರ್ವೈಸರ್, NCC ವಿದ್ಯಾರ್ಥಿ. NCC ಅಂದರೆ ಅದಕ್ಕೊಂದು ದೇಶದ ಗೌರವ ಇದೆ. ನಿಜ. ಅಂಥ ಒಂದು ಡ್ರೆಸ್ಸನ್ನು ತೆಗೆಸಿಟ್ಟು ಅವನಿಗೆ ಅವಮಾನ ಮಾಡೋದು, ಅವನ ಮೇಲೆ ಅಸಾಲ್ಟ್ ಮಾಡೋದು ಅಂತ ಹೇಳಿದರೆ ತಪ್ಪಲ್ವ? ಸರಿ, ನಾರಾಯಣ್ ಕಾಮತ್ ಅಂದರೆ ಈ ವೇದವಲ್ಲಿ ಅವ್ರನ್ನ ಬೆಂಕಿಲಿ ಸುತ್ತನಲ್ಲ. ಹೌದು ಹೌದು. ಈ ಒಂದು ಬೆಳವಣಿಗೆ ಆದ ನಂತರ ಅವರು ಹೇಗೋ ಬಂದ ಅಧಿಕಾರಿಗಳನ್ನು, NCC ಅಧಿಕಾರಿಗಳನ್ನು ಕಳಿಸಿದರು. ನಮ್ಮನ್ನು ಅವರು ಯಾವುದೇ ತನಿಖೆ ಮಾಡಲಿಲ್ಲ. ನಮ್ಮನ್ನು ಕ್ಲಾಸ್ನಲ್ಲಿ 3 ಜನರನ್ನು ಸಸ್ಪೆಂಡ್ ಮಾಡಿದರು. ನೀವು ಕೂಡ ಕಾಲೇಜಿಂದ ಸಸ್ಪೆಂಡ್ ಮಾಡಿ ತನಿಖೆ ಮಾಡಿದರು. ನಮ್ಮ ಪೇರೆಂಟ್ಸನ್ನೆಲ್ಲ ಕರೆಸಿ ತನಿಖೆ ಮಾಡುವಾಗ ಪ್ರಿನ್ಸಿಪಾಲ್ರಿಂದ ಹಿಡಿದು 15 ಜನ ಅಧ್ಯಾಪಕ ವರ್ಗದವರು ಕೂತ್ಕೊಂಡು ನಮ್ಮನ್ನು ಪ್ರಶ್ನೆ ಮಾಡೋದು. ಎಲ್ಲರೂ ಏಕಕಾಲದಲ್ಲಿ ಒಬ್ಬನನ್ನು ಪ್ರಶ್ನೆ ಮಾಡಿದರೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆಯಾ? ನಾನು ಅದೇ ಪ್ರಶ್ನೆಯನ್ನು ಪ್ರಿನ್ಸಿಪಾಲ್ರಿಗೆ ಕೇಳಿದೆ. ನಿಮ್ಮನ್ನು ಈಗ 15 ಜನ ಒಟ್ಟಿಗೆ ಕೂತ್ಕೊಂಡು ಪ್ರಶ್ನೆ ಮಾಡಿದರೆ ನಿಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆ? ಎಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ. ಇದು ಪ್ರಿನ್ಸಿಪಾಲ್ರಿಗೆ ನಾನು ಹೇಳಿದ್ದು ಸ್ವಲ್ಪ ಆಘಾತ ಆದಾಗಾಯಿತು. ಹಾಗೂ ನನ್ನ ಕ್ಲಾಸ್ ಅಧ್ಯಾಪಕರಾಗಿದ್ದಂಥ ರಾಧಾಕೃಷ್ಣ ರಾವ್ ಅನ್ನೋರು ಅವರಿಗೆ ನನ್ನ ಮೇಲೆ ಶಿಸ್ತು ಕ್ರಮ ತಗೊಂಡದ್ದು. ಯಾಕೆಂದರೆ ನಾನು ಭಾಳ ಸೈಲೆಂಟ್ ಹುಡುಗ. ಕ್ರಮ ತಗೊಂಡದ್ದು ಅವರಿಗೆ ಭಾಳ ಬೇಸರ ಆಗಿತ್ತು. ಆದ್ದರಿಂದ ಅವರು ಗೊಳ್ಳಂತ ನೆಗಾಡಿದರು, ಎಲ್ಲರೂ ನೆಗಾಡಿದರು. ಈ ನೆಗಾಡಿ ಆದ ಕೂಡಲೇ ಅವರು ಏನು ಮಾಡಿದರು, ಅವ ನನ್ನ ಹುಡುಗ, ಅವನದ್ದು ಏನಿದ್ರು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದರು. ಈ ಮಧ್ಯೆ ಏನಾಯಿತು ಅಂದರೆ, ಪೇರೆಂಟ್ಸ್ ಬಂದವರು, ನನ್ನ ತಂದೆಯವರು ಒಂದು ದೇವಸ್ಥಾನದ ಅರ್ಚಕರು, ಗುತ್ಯಾರು ಸೋಮನಾಥೇಶ್ವರ ದೇವಸ್ಥಾನದ ಅರ್ಚಕರು. ನಿಮ್ಮ ತಂದೆಯವರು? ಹೌದು. ನನಗೆ ದೇವಸ್ಥಾನಕ್ಕೆ ಪೂಜೆಗೆ ಹೊತ್ತಾಯಿತು. ಅವನ ಹಣೆ ಬರಹದಲ್ಲಿ ವಿದ್ಯಾಭ್ಯಾಸ ಕಲಿಯುವ ಯೋಗ್ಯತೆ ಇದ್ದರೆ ಕಲಿತಾನೆ, ಇಲ್ಲ ಇದ್ದರೆ ಬಿಡ್ತಾನೆ, ನಿಮಗೆ ಏನು ಬೇಕೋ ಅದನ್ನು ಮಾಡಿ ಅಂತ ಹೇಳಿ ಇವರ ಈ ತನಿಖೆಯ ಪ್ರಹಸನದ ಬಗ್ಗೆ ಒಂದಷ್ಟು ಬೇಸರ ವ್ಯಕ್ತಪಡಿಸಿ ಅವರು ಸೀದಾ ಎದ್ಕೊಂಡು ಹೋದರು. ಇದು ನಮ್ಮ ಕ್ಲಾಸ್ ಮಾಸ್ಟರ್ ಏನು ಹೇಳಿದರು, ಅವನನ್ನು ಏನಿದ್ರು ನಾನು ನೋಡ್ಕೊಳ್ತೇನೆ, ಅವನ ವಿಷಯ ನನಗೆ ಬಿಟ್ಟು ಬಿಡಿ ಅಂತ ಕ್ಲಾಸ್ ಮಾಸ್ಟ್ರು ನನ್ನನ್ನು ಕರ್ಕೊಂಡು ಹೋದರು. ಈ ರೀತಿಯ ಒಬ್ಬರನ್ನು ಹೆದರಿಸುವ, ಬೆದರಿಸುವ ರೀತಿಯ ವಿಧಾನ ಒಂದು ಶಿಕ್ಷಣ ಸಂಸ್ಥೆಯಲ್ಲಿಯೇ ಅಲ್ಲಿ ಇದೆ ಅಂತ ಆದರೆ, ಸಾಮಾನ್ಯ ಕೂಲಿ ಕಾರ್ಮಿಕರ ಬಗ್ಗೆ ಹೇಗಿದ್ದೀತು, ಅವಿದ್ಯಾವಂತ ಹಳ್ಳಿಯ ರೈತರು, ಕೃಷಿಕರ ಬಗ್ಗೆ ಹೇಗಿದ್ದೀತು, ಇದೆಲ್ಲ ಎಲ್ರಿಗೂ ಗೊತ್ತಿದೆ. ಆದರೆ ಯಾರೂ ಗೊತ್ತಿಲ್ಲದವರ ಹಾಗೆ ಇದ್ದಾರೆ. ಅದು ಆ ಊರಿನ ಲಕ್ಷಣ. ಭಯ ಭಯ ಅಂತ ನಾನು ಹೇಳೋದಿಲ್ಲ, ಭಕ್ತಿ ಅಂತ ಸಹ ಹೇಳೋದಿಲ್ಲ. ಅದನ್ನು ಬದುಕುವುದ ದಾರಿ, ಸಂದರ್ಭ ಸಾಧಕತನ, ಅದರಲ್ಲಿ ಬೇರೆಯೂ ಕೆಲವರು ಇದ್ದಾರೆ. ಏನು ಈ ಘಟನೆಗಳನ್ನೆಲ್ಲ ಹೌದೌದು ಅಂತ ಇದರ ಒಟ್ಟಿಗೆ ಇದ್ದುಕೊಂಡು ಆಚೆ ಹೋಗಿ ಚಾಡಿ ಹೇಳುವವರು ಇದ್ದಾರೆ. ಇದೆಲ್ಲ ನಮಗೆ ಆಮೇಲೆ ಕೂತ್ಕೊಂಡು ಅದನ್ನು ಚಿಂತನೆ ಮಾಡುವಾಗ ಗೊತ್ತಾದದ್ದೇ ಹೊರತು ಆವಾಗ ನಮ್ಮ ಗಮನಕ್ಕೆ ಇದೆಲ್ಲ ಬರ್ತಾ ಇರಲಿಲ್ಲ. ನಾವೊಂದು ಜೋಶ್ನಲ್ಲಿದ್ದೆವು. ಇದು ಅಲ್ಲಿನ ಸ್ಥಿತಿಗತಿ. ಅಲ್ಲಿಗೆ ನಾನು ಫಸ್ಟ್ ರಿವೋಲ್ಟ್ ಆದಂಥ ಪರಿಸ್ಥಿತಿ. ಸರ್, ಇದು ಯಾವ ಇಸ್ವಿ? ಇದು 1970 ಡಿಸೆಂಬರ್ನ ಅಂದಾಜು. ಓಕೆ. ಈಗ ಅದಕ್ಕಿಂತ ಹಿಂದೆ ಇವ್ರ ಇತಿಹಾಸ ಏನು? ಆಗ್ಲೂ ಈ ರೀತಿ ದಬ್ಬಾಳಿಕೆ ಇರ್ತಿತ್ತ? ಅದಕ್ಕೂ ಹಿಂದೆ ಅನ್ನೋದಕ್ಕಿಂತ ಹೇಗೆ ಎಲ್ಲವೂ ಇರ್ತಿತ್ತು. ನೀವು ಯಾವ ಹಿಂದಿನ ದಬ್ಬಾಳಿಕೆಗಳ ಬಗ್ಗೆ ಎಲ್ಲಿಯಾದರೂ ಚರಿತ್ರೆಯಲ್ಲಿ ದಾಖಲಾಗಿದೆಯಾ? ಇಲ್ಲ. ಅಂತೆಕಂತೆಗಳಿಂದಲೇ ಹಿರಿಯರಿಂದ ಕೇಳಿ, ಇದು ಒಬ್ಬರ ಕಿವಿಯಿಂದ ಒಬ್ಬರ ಕಿವಿಗೆ ಹೋಗಿ ನಾವು ಅವರ ಎದುರು ಏನಾದರೂ ಮಾಡಿದರೆ ಅದು ಕಷ್ಟ, ನಮಗೆ ಬದುಕಲಿಕ್ಕೆ ಕಷ್ಟ ಅಂತೇಳಿ ಪ್ರತಿಯೊಬ್ಬರು ಬದುಕುವ ದಾರಿಯನ್ನೇ ನೋಡ್ತಾ ಇದ್ರು ಹೊರತು ಒಂದು ಆವಾಗ ಈ ರೀತಿ ಹೆಣ ಸಿಕ್ಕಿದ್ದ ನೇತ್ರಾವತಿಯಲ್ಲಿ ಮತ್ತೊಂದು ಇನ್ನೊಂದು ಯಾವುದು ಸುದ್ದಿಯೂ ಕೂಡ ಆಗ್ತಾ ಇರಲಿಲ್ಲ. ಒಂದು ಪ್ರಾಣಿ ರೀತಿ ಅಲ್ಲ, ಒಂದು ಪ್ರಾಣಿ ಸತ್ತು ಬಿದ್ದಿತ್ತು ಅಥವಾ ಏನೋ ತಗೊಬಂದು ಹಾಕಿದ್ದು. ಈಗ ಏನು ಮಾಹಿತಿ ಹಕ್ಕಿನ ಕಾನೂನು 80ನೇ ಇಸ್ವಿಗೆ ಬಂತೋ ಅದರ ನಂತರ ಈ ಎಲ್ಲ ವಿಚಾರಗಳು ಮಾಹಿತಿ ಹಕ್ಕಿನಲ್ಲಿ ತೆಗಿಲಿಕ್ಕೆ ಶುರು ಮಾಡುವಾಗ ಈ ವಿಚಾರಗಳು ಬೆಳಕಿಗೆ ಬರ್ತವೆ ಹೊರತು ಅದರ ಮೊದಲು ಅಂಥ ಯಾವ ಸಂಗತಿಯೂ ಇರಲಿಲ್ಲ. ಇನ್ನು ಧರ್ಮಸ್ಥಳ ಅನ್ನುವಂಥದ್ದು ಅದು ಊರಿನ ಗ್ರಾಮದ ಹೆಸರು. ಅದು ಆ ಗ್ರಾಮದಲ್ಲಿರುವಂಥ ಒಂದು ದೇವಸ್ಥಾನ ಮಂಜುನಾಥೇಶ್ವರ ದೇವಸ್ಥಾನ
ಮಂಜುನಾಥ ದೇವರು. ಹ್ಮ್. ಈ ದೇವರ ಆಡಳಿತವನ್ನು 800 ವರ್ಷದ ಚರಿತ್ರೆ ಇದೆ. ಹಾಂ ಹಾಂ ನನ್ನ ಹಿರಿಯರು ಅಲ್ಲಿ ಹಲವಾರು ತಲೆಮಾರುಗಳಿಂದ ಅರ್ಚಕರಾಗಿದ್ದವರು. ನನ್ನ ಸೋದರ ಮಾವ ಈಗಿನ ವೀರೇಂದ್ರ ಹೆಗ್ಗಡೆಯವರಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದವರು ಅನಂತ ಅಲೆವರಾಯರು ಅಂತ. ಹ್ಮ್ 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 ಅವರಿಂದ ಹಲವಾರು ವಿಚಾರಗಳನ್ನು ಕೇಳಿ ತಿಳಿದುಕೊಂಡ ಹಿನ್ನೆಲೆಯಲ್ಲಿ ಹ್ಮ್ ಆ ದೇವಸ್ಥಾನದ ಆಡಳಿತ ಬ್ರಾಹ್ಮಣರ ಕೈಯಲ್ಲಿತ್ತು. ಹಾಂ ಹಾಂ ಈ ಬ್ರಾಹ್ಮಣರು ಕಳೆದ 800 ವರ್ಷಗಳಲ್ಲಿ ದೇವಸ್ಥಾನದ ವಿನಿಯೋಗಕ್ಕೆ ಒಂದು ಚೂರು ಅಪಚಾರ ಬಾರದ ರೀತಿಯಲ್ಲಿ ಮಾಡುವಾಗ, ಹಾಂ ಅವರಿಗೆ ಖರ್ಚಿಗೆ ಹಣ ಸಾಕಾಗದಿರುವಾಗ ನೆಲ್ಲಿಯಾಡಿಯ ಅರಸುಗಳನ್ನು ಹಾಂ ಅವರಿಂದ ಸಾಲ ಪಡೆದುಕೊಂಡು ಇದೆಲ್ಲ ಮಾಡ್ತಾ ಇದ್ರು. ಅವರನ್ನು ಅತಿಥಿಗಳಾಗಿ ಕರೀತಾ ಇದ್ರು. ಹಾಂ ಅಂಥ ಅತಿಥಿಗಳಾಗಿ ಬರುವಂಥ ಅರಸುಗಳು ಅವರು ಧರ್ಮಸ್ಥಳಕ್ಕೆ ಬಂದಾಗ ಇರುವುದಕ್ಕೆ ಅಂತ ಒಂದು ಕಟ್ಟಿದಂಥ ಮನೆಯೇ ಈಗ ಇವರು ಹೇಳ್ತಾ ಇರುವಂಥ ನೆಲ್ಲಿಯಾಡಿ ಗೂಡು. ಅವರು ಆ ಅರಸುಗಳು ಅವರ ಸ್ವಂತ ಖರ್ಚಿನಲ್ಲಿ ಕಟ್ಟಿಸಿದಂಥ ಇದು. ಹಾಂ ಧರ್ಮಸ್ಥಳ ದೇವಸ್ಥಾನದ ಆಡಳಿತ ಆಡಳಿತ ಇದ್ದದ್ದು ಹಿಂದೆ ನಟ್ಟೋಜಿರಾವ್ ಅನ್ನುವಂಥ ಕುಟುಂಬದಲ್ಲಿ. ಹ್ಮ್ 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 ಈ ನಟ್ಟೋಜಿರಾವ್ ಕುಟುಂಬದ ಯಾರಾದರೂ ಒಬ್ಬ ಸನ್ಯಾಸಿ ಹಾಂ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇರುವಂಥ ವ್ಯಕ್ತಿ ಈ ದೇವಸ್ಥಾನದ ಆಡಳಿತಕ್ಕೆ ನೇಮಕ ಆಗ್ತಾ ಇದ್ದ. ಹಾಂ ಹಾಂ ಅಂಥ ವ್ಯಕ್ತಿ ಹ್ಮ್ ಇವರು ಗೆಸ್ಟ್ ಆಗಿ ಬಂದವರನ್ನು ಏನಾದರೂ ಮಾಡಿ ಈ ದೇವಸ್ಥಾನವನ್ನು ಇವರು ಒಳಗೆ ಹಾಕಬೇಕು ಅನ್ನುವಂಥ ಪ್ರಮೇಯ ಬಂದಾಗ, ಹಾಂ ಅವರಿಂದ ಅದಕ್ಕೆ ಪ್ರೋತ್ಸಾಹ ಬೆಂಬಲ ಸಿಕ್ಕದೇ ಇದ್ದಾಗ ಹಲವಾರು ರೀತಿಯಲ್ಲಿ ಅವರನ್ನು ಕಾಡಿಸಿ ಪೀಡಿಸಿ ಎಲ್ಲ ಪ್ರಯತ್ನಿಸಿದರೂ ಅದು ಸಫಲ ಆಗದೇ ಇರುವಾಗ ಹ್ಮ್ ಅವರನ್ನು ಹ್ಮ್ ಹೊಟ್ಟೆ ಒಡೆದು ಸಾಯುವ ರೀತಿಯಂತಹ ಆಹಾರವನ್ನು ಕೊಟ್ಟು ಪ್ರೀತಿಯಿಂದ ಮನೆಗೆ ಕರೆದು ಅಂಥ ಆಹಾರವನ್ನು ಕೊಟ್ಟು ಅವರನ್ನು ಕೊಂದದ್ದು ಅನ್ನುವಂಥ ಪ್ರತೀತಿ ಇದೆ. ಹಾಂ ಇದು ಧರ್ಮಸ್ಥಳದಲ್ಲಿ ಎಲ್ರಿಗೂ ಗೊತ್ತಿದೆ. ಯಾಕೆಂತ ಯಾರು ಹೇಳೋದಿಲ್ಲ. ಹ್ಮ್ 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 ಇದು ನನಗೆ ನನ್ನ ಮಾವ ಹೇಳಿ ಗೊತ್ತು. ಈಗ ಕೃಷ್ಣ ಭಟ್ರು ಕತೆ ಅಂತಲೂ ಕೂಡ ಹೇಳ್ತಾರೆ, ಅದು ಇದೇ ಥರ ಬರುತ್ತೆ. ಅದೇ ಕೃಷ್ಣ ಭಟ್ರ ಮತ್ತೊಂದು ಭಟ್ರ ಧರ್ಮಸ್ಥಳ ದೇವಸ್ಥಾನದಲ್ಲಿ ಈ ಬ್ರಾಹ್ಮಣನನ್ನು ಕೊಂದ ನಂತರ ಹಾಂ ಮಂಜುನಾಥ ದೇವರಿಗಾಗಲಿ ಅಥವಾ ಯಾವುದೇ ದೇವರಿಗೆ ಹಾಕುವ ನೈವೇದ್ಯ ಅಡಿಗೆ ಕೋಣೆಯಿಂದ ಹಾಂ ಅರಿಕುಟ್ಟಿಲು ಅಂತ ಹೇಳ್ತಾರೆ ಅದಕ್ಕೆ. ಹಾಂ ಅರಿಕುಟ್ಟಿಲಿನಿಂದ ದೇವರ ಗುಂಡದ ಒಳಗೆ ಹಾಂ ಅದನ್ನು ಕೊಂಡೋಗುವಾಗ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಭ್ರಷ್ಟ ಆಗ್ತಾ ಇತ್ತು, ಮೈಲಿಗೆ ಆಗ್ತಾ ಇತ್ತು. ನಿರಂತರವಾಗಿ 18 ದಿವಸ ಈ ರೀತಿ ಆದಾಗ ಪ್ರಶ್ನೆ ಚಿಂತನೆಯನ್ನೆಲ್ಲ ನೋಡಿದಾಗ ಈ ಬ್ರಾಹ್ಮಣನಿಂದ ಅಪಚಾರ ಆದದ್ದಕ್ಕಾಗಿ ಅದಾಗ್ತಾ ಇದೆ. ಅದರ ನಂತರ ಇಂದಿಗೂ ಧರ್ಮಸ್ಥಳ ದೇವಸ್ಥಾನದ ಬಲಭಾಗದಲ್ಲಿ, ದೇವಸ್ಥಾನಕ್ಕೆ ನಾವು ಎದುರು ಹೋಗುವಾಗ ಬಲಭಾಗದಲ್ಲಿ ಅಲ್ಲಿ 12 ಜನ ಬ್ರಾಹ್ಮಣರಿಗೆ ಮಂಜುನಾಥ ದೇವರಿಗೆ ಎಲ್ಲ ದೇವರುಗಳಿಗೆ ನೈವೇದ್ಯವನ್ನು ಒಳಗೆ ಸಮರ್ಪಣೆಗೆ ತಂದು ಇಡುವ ಮೊದಲು 12 ಜನ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನದ ಹಸ್ತೋದಕ ನೀಡಿ ಕೃಷ್ಣಾರ್ಪಣ ಅಂತ ಅವರು ನೀರು ತೆಗೆದುಕೊಂಡು ನಂತರ ಇಲ್ಲಿ ನೈವೇದ್ಯ ಒಳಗೆ ಹಾಕುವಂಥ ಪರಿಹಾರ ಮಾಡಿದ ನಂತರ ಅಲ್ಲಿಂದ ಅಲ್ಲಿಗೆ ಅದಕ್ಕೆ ಏನಾದರೂ ಒಂದು ಚೂರು ಅಪಚಾರ ಬಂದರೆ ಮತ್ತೆ ಏನಾದರೂ ಒಂದು ಅವಘಡ ಅಲ್ಲಿ ಸಂಭವಿಸ್ತದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದೆ. ಸರ್ ಈಗಲೂ ನಡೀತಿದೆಯಾ? ಈಗಲೂ ಆ ಮೃಷ್ಟಾನ್ನ ಭೋಜನ ನಡೀತಾ ಇದೆ ಅಂತ ಹೇಳೋದನ್ನು ಕೇಳಿದ್ದೇನೆ. ನಾನು ಧರ್ಮಸ್ಥಳಕ್ಕೆ ಹೋಗದೆ 30-40 ವರ್ಷ ಆಯಿತು. ನನಗೆ ಸತ್ಯ ನ್ಯಾಯ ಧರ್ಮ ಅಂದರೆ ದೇವರು. ಅದನ್ನು ನಂಬುವನಿಗೆ ಯಾವ ದೇವರ ಹತ್ರ ಹೋಗಿ ಏನಾಗಬೇಕು? ಅದನ್ನು ನಾವು ಪ್ರಾಮಾಣಿಕವಾಗಿ ಆಚರಣೆ ಮಾಡಿದರೆ ಅದೇ ದೇವರು. ನಿಜ. ಅದನ್ನು ಪ್ರಾಮಾಣಿಕವಾಗಿ ಆಚರಣೆ ಮಾಡ್ತೇನೆ. ಈಗ ನಾನು ನಿಮ್ಮ ಹತ್ರ ಒಂದು ಮಾತನಾಡುವಾಗ ಅಥವಾ ನಿಮಗೊಂದು ಬೇಡದ ಮಾತು ಹೇಳಿದರೆ ಅದನ್ನು ಅದಕ್ಕೆ ಸಮಜಾಯಿಸಲಿಕ್ಕೆ ಮತ್ತೊಂದು ಇನ್ನೊಂದೆಲ್ಲ ಹೇಳುವ ಬದಲು ಸಾರಿ ನನ್ನಿಂದ ಮಿಸ್ಟೇಕ್ ಆಯಿತು, ಅದರಷ್ಟು ಬೆಸ್ಟ್ ಸೊಲ್ಯೂಷನ್ ಬೇರೆ ಇಲ್ಲ. ಆ ರೀತಿಯ ಯಾರೂ ಕೂಡ ಯಾರ ತಪ್ಪನ್ನು ಗುರುತಿಸುವಾಗಲಿ ಪರಿಚಯಿಸುವಾಗಲಿ ಹೇಳುವುದಾಗಲಿ ಗಮನಿಸುವುದಾಗಲಿ ಇಷ್ಟ ಇಲ್ಲದೆ ಇರುವುದರಿಂದ ಅಂಥ ಪರಿಸ್ಥಿತಿ ಪ್ರಮೇಯ ಏನಾದರೂ ಬಂದರೆ ಅಂಥವ ಬದುಕಿಯೇ ಇರಬಾರ್ದು ಅನ್ನುವಂಥ ಆ್ಯಟಿಟ್ಯೂಡ್ನ
ಒಂದು ಆಡಳಿತ ಧರ್ಮಸ್ಥಳದಲ್ಲಿ ಇರುವುದರಿಂದಾಗಿ ಧರ್ಮಸ್ಥಳದಲ್ಲಿ ಅಲ್ಲಿಯ ಎಲ್ಲ ಅನಾಹುತಗಳು ನಡೆಯುವಂಥದ್ದು. ಈ ಸೌಜನ್ಯ ಪ್ರಕರಣದ ಹಿಂದೆ ನಾನು ಬೆಳ್ತಂಗಡಿ ತಾಲೂಕಿನ ಕಮ್ಯುನಿಸ್ಟ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ನಾನು ಕಾರ್ಯದರ್ಶಿ ಆಗಿರುವಾಗ ಧರ್ಮಸ್ಥಳ ಗ್ರಾಮದಲ್ಲಿ ನಮ್ಮ ರೈತ ಸಂಘ, ಸರ್ಕಾರಿ ಬಂಜರು ಭೂಮಿಯಲ್ಲಿ ಕೂತಂಥ ದರಖಾಸ್ತುದಾರರ ಸಂಘ, ಇದೆಲ್ಲ ಬೆಳವಣಿಗೆ ಆಯಿತು. ಈ ಬೆಳವಣಿಗೆ ಆದ ಹಿನ್ನೆಲೆಯಲ್ಲಿ ನಾವು ಧರ್ಮಸ್ಥಳ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಕಂಟೆಸ್ಟ್ ಮಾಡಿದೆವು. ಮೊದಲು ಜಿಲ್ಲಾ ಪಂಚಾಯತ್ ಕ್ಷೇತ್ರ 86ರಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಕಂಟೆಸ್ಟ್ ಮಾಡುವಾಗ ಕಾಂಗ್ರೆಸ್ಸು, ಜನತಾದಳ ಆ ಒಂದು ಕ್ಷೇತ್ರದಲ್ಲಿ ನಮ್ಮದು ಮೂರನೇ ಪಕ್ಷ ಸ್ಪರ್ಧೆ ಮಾಡಿತು. ಕಾಂಗ್ರೆಸ್ ನಮಗಿಂತ ಕೆಲವು ಓಟುಗಳಲ್ಲಿ ಗೆದ್ದಿತು, ಒಂದು 500-600 ಓಟ್ನಲ್ಲಿ. ಜನತಾದಳ ಬಹಳ ಹಿಂದೆ 500-600 ಓಟು, ನಮಗೆ 4 ಅಂಕೆಯ ಓಟು ಸಿಕ್ಕಿದರೆ ಅವರಿಗೆ 3 ಅಂಕೆಯ ಓಟು ಮಾತ್ರ ಬಂದಿತ್ತು. ಅಷ್ಟು ಅಲ್ಲಿ ಬೆಳವಣಿಗೆ ಆದ ಹಿನ್ನೆಲೆಯಲ್ಲಿ ಅದರಲ್ಲಿ ಅತ್ಯಂತ ಹೆಚ್ಚಿನ ಓಟು ಬಿದ್ದದ್ದು ಧರ್ಮಸ್ಥಳ ಗ್ರಾಮದಲ್ಲಿ. ನಮಗೆ ಒಂದು 3-3.5 ಸಾವಿರದಷ್ಟು ಓಟು ಬಿದ್ದರೆ, ಗೆದ್ದ ಅಭ್ಯರ್ಥಿಗೆ 4 ಸಾವಿರದಷ್ಟು ಓಟು ಬಿದ್ದಿದ್ದರೆ, ಧರ್ಮಸ್ಥಳ ಗ್ರಾಮದಲ್ಲಿ ಈ 3.5 ಸಾವಿರ ಓಟ್ನಲ್ಲಿಯೂ ನಮಗೆ 500-600 ಓಟು ಬಿದ್ದದ್ದು ಧರ್ಮಸ್ಥಳ ಗ್ರಾಮದಲ್ಲಿ. ಈ ಹಿನ್ನೆಲೆಯಲ್ಲಿ ನಾವು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ತೀರ್ಮಾನ ಮಾಡಿದ್ವಿ. ಈ ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲಿಯ ಗ್ರಾಮ ಪಂಚಾಯತ್ ನಮಗೆ ಏನೂ ಗೊತ್ತಿಲ್ಲ. ಅಲ್ಲಿ ಒಂದು ಪ್ರತೀತಿ ಇತ್ತು, ಯಾರು ಪಂಚಾಯತ್ ಚುನಾವಣೆಗೆ ನಿಲ್ಲುವುದಿದ್ರು ಅಲ್ಲಿಯ ಆಡಳಿತಾಧಿಕಾರಿಗಳ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರು ಕೊಟ್ಟಂಥ ಕಾಣಿಕೆಯನ್ನು ತೆಕ್ಕೊಂಡು ಬಂದು ಪಂಚಾಯತ್ ಚುನಾವಣೆಗೆ ನಿಲ್ಲಬೇಕು, ಅಥವಾ ಅವರು ನೇಮಕ ಮಾಡಿದವರು ಮಾತ್ರ ನಿಲ್ಲಬೇಕು, ಬೇಡವಾ ನೀನು ಇನ್ನೊಂದು ಸಲ ನೋಡುವ ಅಂತ ಈ ರೀತಿ ಅವಾಯ್ಡ್ ಮಾಡುವಂಥ ವಿಧಾನ ಇತ್ತು. ನಮಗಿದೆಲ್ಲ ಗೊತ್ತಿರಲಿಲ್ಲ. ನಾವು ನೇರವಾಗಿ ಪಂಚಾಯತ್ ಆಫೀಸಿಗೆ ಹೋದೆವು, ನಾಮಿನೇಷನ್ ಹಾಕಿದೆವು, ಇದು ಮಾಡಿದೆವು. ನನ್ನನ್ನೇ ಕರೆದು ಧರ್ಮಸ್ಥಳ ಒಂದು ಅವರ ಗೆಸ್ಟ್ ಹೌಸ್ನಲ್ಲಿ ಒಂದಷ್ಟು ನೋಟನ್ನು ನನ್ನ ಶರ್ಟಿನೊಳಗೆ ತುರುಕಿಸಿದರು. ನಾನು ಹೀಗೆ ಇದನ್ನು ತೆಗೆದು ಅಲ್ಲೇ ಚೆಲ್ಲಿ ಬಂದಿದ್ದೇನೆ. ದುಡ್ಡಿನಲ್ಲಿ ವ್ಯಕ್ತಿತ್ವವನ್ನು ನಿರ್ಣಯಿಸುವ ವಿಚಾರದಲ್ಲಿ ನನ್ನ ಹತ್ರ ಮಾತಾಡಬೇಡಿ. ನಮಗೆ ಒಂದು 500 ಓಟು ಬಂದಿದೆ, ಕಾಂಗ್ರೆಸ್ನಿಂದ ಹೆಚ್ಚು ಓಟು ಇಲ್ಲಿ ಬಂದಿದೆ, ಆದ ಕಾರಣ ನಮಗೆ ನಿಲ್ಲಬೇಕು ಅನ್ನುವಂಥ ಅಭಿಪ್ರಾಯ ಇದೆ, ಅದರಿಂದ ಹಿಂದೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ. ಇನ್ನೊಂದು ಸಾರಿ ನಮ್ಮ ಮನೆಗೂ ಕೂಡ ಬಂದಿದ್ರು ಧರ್ಮಸ್ಥಳದ ನೌಕರರು, ಅವರ ಅಧಿಕಾರಿಗಳೆಲ್ಲ ಚುನಾವಣೆಯಿಂದ ಹಿಂದೆ ಸರಿಬೇಕು ಅಂತ ನನ್ನಲ್ಲಿ ಹೇಳಲಿಕ್ಕೆ. ನಾನು ಅದು ಯಾವುದಕ್ಕೂ ನೋಡಿ, ನಮ್ಮಲ್ಲಿ ವೈಯಕ್ತಿಕ ತೀರ್ಮಾನ ಇಲ್ಲ, ಸಂಘಟನಾತ್ಮಕವಾಗಿ ಸಾಮೂಹಿಕ ತೀರ್ಮಾನ ಏನು ಮಾಡಿತು ಅಲ್ಲಿಂದ ಹಿಂದೆ ಸರಿಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಚುನಾವಣೆಗೆ ಪ್ರತಿಯೊಬ್ಬ ಅಭ್ಯರ್ಥಿಗೆ ಸಿಂಬಲ್ ಕೊಡುವಂಥದ್ದು ಪಂಚಾಯತ್ ಚುನಾವಣೆಗೆ ರಾಜ್ಯ ಸಮಿತಿ, ಆವಾಗ ಸಿಂಬಲ್ನಲ್ಲಿ ಕಂಟೆಸ್ಟ್ ಮಾಡಿ, ಆದ ಕಾರಣ ನಮ್ಮ ರಾಜ್ಯ ಸಮಿತಿಯಲ್ಲಿ ಕೇಳಿ ಅಂತೇಳಿ ನಾನು ಅದನ್ನು ಯಾವುದೇ ರೀತಿಯ ಇದು ಮಾಡದೆ ಬಿಟ್ಟುಬಿಟ್ಟೆ. ಚುನಾವಣೆ ಕಳೆದ ಬೆನ್ನಿಗೆ ಈ ಹೆಣ್ಣು ಮಗಳ ಉಜಿರೆ ಕಾಲೇಜಿಂದ ಶನಿವಾರ ದಿವಸ ಕಾಲೇಜ್ ಮುಗಿದು ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ ಬಂದು ಆಕೆ ಇಳಿದಿದ್ದಾಳೆ, ಅದನ್ನು ನೋಡಿದವರಿದ್ದಾರೆ. ಅಲ್ಲಿಂದ ಕಾಲೇಜಿನ ಪ್ರಿನ್ಸಿಪಾಲ್ ಎಸ್ ಪ್ರಭಾಕರ್ ಮತ್ತು ಈ ವ್ಯಕ್ತಿಯ ತಮ್ಮ ಇಬ್ಬರು ಪ್ರಿನ್ಸಿಪಾಲರ ಕಾರ್ನಲ್ಲಿ ಆ ಹೆಣ್ಣು ಮಗಳನ್ನು ಕರ್ಕೊಂಡು ಹೋದದ್ದು ಅನ್ನುವಂಥದ್ದನ್ನು ನೋಡಿದವರು ನಮಗೆ ಹೇಳಿದ್ದಾರೆ. ಪದ್ಮಲತಾ ಅವ್ರನ್ನ. ಹೌದು. ಅಂದರೆ ಈಗ ಕಿಡ್ನಾಪ್ ಆಗೋದಕ್ಕೂ ಮುಂಚೆ ಎಲೆಕ್ಷನ್ಗೆ ಇವರು ಕಾಂಪೀಟ್ ಮಾಡಿದ್ರ? ಅಂದರೆ ಎಲೆಕ್ಷನ್ಗೆ ಏನೋ ಹೌದು, ನಾವು ಕಾಂಪೀಟ್ ಮಾಡಿದೆವು. 5-6 ಓಟುಗಳಲ್ಲಿ ನಾವು 5 ಸೀಟ್ನಲ್ಲಿ ಸೋತದ್ದು. ಅಂದರೆ ಗೆದ್ದ ಮೇಲೆ ಅಲ್ಲ, ಎಲೆಕ್ಷನ್ ಮುಗಿದ ಮೇಲೆ ಕಿಡ್ನಾಪ್ ಮಾಡಿದ್ದು? ಹೌದು. ಅಲ್ಲ, ಏನಕ್ಕೆ ಕಾರಣ ಅದು ಕಿಡ್ನಾಪ್ ಮಾಡಿದ್ದು? ಅವರ ಏನು ಇದೆಯಾ ಆ ಧರ್ಮಸ್ಥಳದಲ್ಲಿ ಅವ್ರು ಹೇಳಿದ ಮಾತೇ ನಡಿಬೇಕು ಅನ್ನುವಂಥ ಏನು ವಾದ ಇದೆಯಾ, ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಪ್ರಶ್ನೆ ಮಾಡಿದ ಅಂತ ಆಯ್ತಲ್ಲ, ಸೇಡಿಗೋಸ್ಕರ. ಹೌದು. ಎದುರಿಸ್ಲಿಕ್ಕೋಸ್ಕರ ಅಲ್ಲ, ನಾಮಿನೇಷನ್ ತಗೊಳ್ಳಿ ಅಂತ. ಹೌದು. ಓಕೆ. ನಂತರ ಕಿಡ್ನಾಪ್ ಆಯಿತು, ಏನಾಯಿತು?
ಕಿಡ್ನ್ಯಾಪ್ ಆದ ಕೂಡಲೇ ನಾವು ಕಂಪ್ಲೇಂಟ್ ಕೊಟ್ಟೆವು. ನಾನೇ ನನ್ನ ಕೈಯಲ್ಲಿ ಬರೆದು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಈ ರೀತಿ ಕಾರ್ನಲ್ಲಿ ಇಂಥ ವ್ಯಕ್ತಿಗಳು ಕರೆದು ಕರೆದುಕೊಂಡು ಹೋದದ್ದು ಅನ್ನುವಂಥ ವಿಚಾರದ ಬಗ್ಗೆ FIR ಆಗಿದೆ ಅವರ ಮೇಲೆ. ಈಗ ಬೆಳ್ತಂಗಡಿ ಸ್ಟೇಷನ್ ಅನ್ಸುತ್ತೆ, ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಮತ್ತೆ ಹಚ್ಚಲಾಗದ ಕೇಸು ಅಂತೇಳಿ ಮಾಹಿತಿ ಆ್ಯಕ್ಟ್ನಲ್ಲಿ ಸಿಕ್ಕಿದೆ. C ರಿಪೋರ್ಟ್ ಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ನಿರ್ದಿಷ್ಟವಾಗಿ ಯಾರನ್ನೇ ಕೊಟ್ಟರೂ ಕೂಡ ಸಾಮಾನ್ಯವಾಗಿ ಈಗ ಅವರ ಜನಗಳೇ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಈಗ ನಿಮ್ಮ ಕುಟುಂಬದ ಒಂದು ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮರ್ಡರ್ ಆದರೆ ನೀವು ಕೊಟ್ಟ ಕಂಪ್ಲೇಂಟನ್ನು ತೆಗೆದುಕೊಳ್ಳುವುದಿಲ್ಲ. ಕಂಪ್ಲೇನೆಂಟ್ ಯಾರು ಆಗಿರಬೇಕು? ನಾವೇ ಆಗಿರ್ಬೇಕು, ತಂದೆನೋ ತಾಯಿನೋ ಅಥವಾ ದೌರ್ಜನ್ಯಕ್ಕೆ ಒಳಗಾದಂಥ, ಕೊಲೆಗೆ ಒಳಗಾದಂಥ, ಅತ್ಯಾಚಾರಕ್ಕೆ ಒಳಗಾದಂಥ ಯಾರು ವ್ಯಕ್ತಿ ಇದ್ದಾರೋ ಅವರ ಸಂಬಂಧಿಕರು ಕೊಟ್ಟ ಕಂಪ್ಲೇಂಟನ್ನೇ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿಯೂ ಅಷ್ಟೇ, ಪದ್ಮಲತಾನ ತಾಯಿ ಕೊಟ್ಟ ಕಂಪ್ಲೇಂಟನ್ನು ತೆಗೆದುಕೊಳ್ಳುವುದಿಲ್ಲ. ಆನೆ ಮಾವುತನ ಹೆಂಡತಿ ಮಕ್ಕಳು ಕೊಟ್ಟ ಕಂಪ್ಲೇಂಟನ್ನು ತೆಗೆದುಕೊಳ್ಳುವುದಿಲ್ಲ. ಅಲ್ಲಿ ಕಂಪ್ಲೇಂಟ್ ಕೊಡುವವರು ಇವರೇ. ರಾಜೇಂದ್ರ ಹೌದು, ಅವನೇ ಅನ್ಸುತ್ತೆ ಕೊಲೆ ಮಾಡಿದ್ದು. ಇನ್ನು ಈ ಎಲ್ಲ ವಿಚಾರಗಳು ಬರುವಾಗ ಧರ್ಮಸ್ಥಳ ದೇವಸ್ಥಾನದಾಗಲಿ ದೇವರದ್ದಾಗಲಿ ಹೆಸರು ಎಲ್ಲಿ ಬಂತು? ಒಬ್ಬ ವ್ಯಕ್ತಿಯ ಕೊಲೆ ಆಗುವಾಗ, ಒಂದು ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣ ಆಗುವಾಗ, ಕಿಡ್ನ್ಯಾಪ್ ಆಗಿ 54 ದಿವಸ ಕಾಣೆಯಾಗಿ ಆನಂತರ ಹೊಳೆ ಬದಿಯಲ್ಲಿ ಹೆಣ ಸಿಕ್ಕುವಾಗ ಈ ಬಗ್ಗೆ ನಾವು ದೂರು ಕೊಟ್ಟರೆ ಇದಕ್ಕೆ ಧರ್ಮಸ್ಥಳ ದೇವರ ಪ್ರಶ್ನೆ ಎಲ್ಲಿ ಬರ್ತದೆ? ಮಂಜುನಾಥ ದೇವರ ಪ್ರಶ್ನೆ ಎಲ್ಲಿ ಬರ್ತದೆ? ಅಲ್ಲ, ಅದಕ್ಕೆ ಸಂಬಂಧ ಏನಾದರೂ ಹೇಗೆ ಪಡುತ್ತೆ? ಆ ಊರಿನಲ್ಲಿ ಅಂತ ತಗೊಳ್ಬೇಕಾಗ್ತದೆ. ಯಾರು ಹೇಳಿದರೂ ಕೂಡ ಇಲ್ಲಿ ಆ ಪ್ರಶ್ನೆ ಎಲ್ಲಿ ಬರುತ್ತೆ? ಖಂಡಿತವಾಗಿ ಬರುವುದಿಲ್ಲ. ಅದನ್ನು ಯಾಕೆ ತರೋದು ಅಂತ ಹೇಳಿದರೆ, ಯಾರು ಧರ್ಮಸ್ಥಳ ದೇವಸ್ಥಾನ, ಮಂಜುನಾಥ ಸ್ವಾಮಿಯ ದೇವಸ್ಥಾನ ಹಿಂದೂ ಧಾರ್ಮಿಕ ಸಂಸ್ಥೆಯೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅಫಿದಾವಿದ್ದು ಕೊಡ್ತಾರೋ ಅಂಥವ್ರು ಹೇಳೋದು ಈಗ ಧರ್ಮಸ್ಥಳಕ್ಕೆ ಅಪಚಾರ ಆಗಿದೆ, ದೇವಸ್ಥಾನಕ್ಕೆ ದೇವರಿಗೆ ಅಪಚಾರ ಆಗಿದೆ ಅಂತ. ಅಪಚಾರಕ್ಕೆ ಆರಂಭ ಯಾರು? ಅವರೇ. ಸರಿಯಪ್ಪ, ನಾಳೆ ಅಪಚಾರದ ಬಗ್ಗೆ ಎಲ್ಲರ ಮೇಲೆ ತನಿಖೆ ಮಾಡುವ. ಅಪಚಾರದ ಪ್ರಾರಂಭ ಮಾಡಿದವರು ಯಾರು? ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಹಿಂದೂಗಳ ಸಂಸ್ಥೆಯೇ ಅಲ್ಲ, ಜೈನರದ್ದೊಂದು ಸಂಸ್ಥೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟ ಅಫಿದಾವಿದ್ದು. ಬರೇ ಭಾಷಣದ ಮಾಡುವಾಗ ಹೇಳಿದ್ದಲ್ಲ. ಈ ಅಫಿದಾವಿದ್ದು ಕೊಟ್ಟವನನ್ನು ತನಿಖೆ ಆಗಲಿ. ಹೌದು, 3,800 ಎಕರೆ ಭೂಮಿಗೆ ಒಡೆಯ ನಾನು. ಅದರಲ್ಲಿ ಇದು 4,800 ಎಕರೆಗೆ ಒಡೆಯ. ಅದರಲ್ಲಿ 3,000 ಎಕರೆ ಗೇಣಿ ಒಕ್ಕಲುಗಳಿಗೆ ಹೋಗಿದೆ. 1,600 ಎಕರೆಗೆ ನನಗೆ, ನನ್ನ ಹೆಸರಿಗೆ, ನನ್ನ ಕುಟುಂಬದ ಹೆಸರಿಗೆ ಮಾಡಬೇಕು ಅಂತ ಧರ್ಮಸ್ಥಳ ಮಂಜುನಾಥ ದೇವರ ಭೂಮಿಯನ್ನು ಸಮೇತ ಸೇರಿ ಡಿಕ್ಲರೇಷನ್ ಕೊಟ್ಟ ವ್ಯಕ್ತಿ ತನ್ನ ಸ್ವಂತ ತಮ್ಮನಿಗೆ ಒಂದೇ ಒಂದು ಇಂಚು ಭೂಮಿ ಇಲ್ಲ. ಹೆಂಡತಿ ಕಡೆಯಿಂದಾಗಲಿ, ಗಂಡನ ಕಡೆಯಿಂದಾಗಲಿ, ತಂದೆಯ ಕಡೆಯಿಂದಾಗಲಿ ಯಾವುದೇ ಭೂಮಿ ಸಿಕ್ಕುವಂಥದ್ದು ಇಲ್ಲ ಅನ್ನುವಂಥ ದೃಢಪತ್ರಿಕೆಯನ್ನು ಕೊಟ್ಟಿದ್ದಾನೆ. ನನಗೆ ಒಂದು ತಿಂಗಳಿಗೆ 100 ರೂಪಾಯಿಯಷ್ಟು ಸಂಪಾದನೆ ಇಲ್ಲ, ಕೃಷಿ ಕೂಲಿಗಾರ ನಾನು ಅಂತೇಳಿ ಇವ ಹೇಳಿಕೆ ಕೊಟ್ಟಿದ್ದಾನೆ. ಯಾರು ಸ್ವಾಮಿ ದೇವಸ್ಥಾನಕ್ಕೆ ಅಪಚಾರ ಮಾಡಿದ್ದು? ನಾವೇ ಆಗ್ತೀವಿ. ಅವ್ರ ಪ್ರಕಾರ ನಾವೇ ದೇವಸ್ಥಾನಕ್ಕೆ, ದೇವಸ್ಥಾನದ ಭೂಮಿ ನನ್ನದು ಅಂತೇಳಿ, ನನ್ನ ಗೇಣಿ ಭೂಮಿ ಅಂತೇಳಿ ರೀತಿಯಲ್ಲಿ ಡಿಕ್ಲರೇಷನ್ ಕೊಟ್ಟವ ದೇವಸ್ಥಾನಕ್ಕೆ ಅಪಮಾನ ಮಾಡಿದವ ಅಲ್ಲ. ಅಲ್ಲ, ಈಗ ದೇವಸ್ಥಾನ ಮುಂಚೆ ಅವರು ಏನು ಗಣ್ಯಾತಿ ಗಣ್ಯರು ಅಥವಾ ಬಹಳ ಮರ್ಯಾದಸ್ಥರು. ಇಡೀ ರಾಜ್ಯದಲ್ಲಿ ಏನೋ ಮಟ್ಟಣ್ಣನವರು ಬಹಳ ಚಂದದ ಒಂದು ಶಬ್ದ ಹೇಳ್ತಾರೆ, ಗೌರವಾನ್ವಿತ ವ್ಯಕ್ತಿಗಳು. ನಾವೆಲ್ಲ ಅದು ಯಾವುದನ್ನು ಪ್ರಶ್ನೆಯೇ ಮಾಡಲಿಕ್ಕೆ ಹೋದವರಲ್ಲ. 350ಕ್ಕೂ ಹೆಚ್ಚು ಭೂ ಕಬಳಿಕೆಯ ಕೇಸುಗಳು, ಈ ರೀತಿ ಕ್ರಿಮಿನಲ್ ಕೇಸುಗಳು ಅವರ ಮೇಲೆ ವಿವಿಧ ಕೋರ್ಟ್ಗಳಲ್ಲಿದೆ. ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಹಲವಾರು ನ್ಯಾಯಾಲಯದ ವೇದಿಕೆಗಳಲ್ಲಿ
ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ಅಂತ ಸುಪ್ರೀಂ ಕೋರ್ಟಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ, ಹೈಕೋರ್ಟಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಂ ಹಾಂ ಯಾರು ಸ್ವಾಮಿ ಸತ್ಯ ನ್ಯಾಯ ಧರ್ಮಕ್ಕೆ ಅಪಚಾರ ಮಾಡೋದು? ನಿಜ. ಯಾರು ದೇವರಿಗೆ ಅಪಚಾರ ಮಾಡೋದು? ಅಲ್ಲ ಈಗ ದೇವಸ್ಥಾನ ಅಂತ ಹೇಳಿ ಈಗ ನಿಮ್ಮ ಮೇಲೆ ಒಂದು ಕೊಲೆಯ ಆಪಾದನೆ, ಅತ್ಯಾಚಾರದ ಆಪಾದನೆ ಬಂದರೆ ನೀವು ಹೇಳಬೇಕು, ನಾನು ಆ ದಿವಸ ಇರಲಿಲ್ಲ, ಅಮೇರಿಕದಲ್ಲಿದ್ದೆ ಅಂತ. ಅಪ್ಪನೋ ದೊಡ್ಡಪ್ಪನ ಅವನಪ್ಪನ ಇನ್ನೊಬ್ಬನ ಅದಕ್ಕೆ ಸಂಬಂಧವೇ ಪಡೆದವ ಅವನಿಗೆ ಸಮಾಜದಲ್ಲಿರುವ ಗೌರವದ ಸ್ಥಾನಮಾನವನ್ನು ಉಪಯೋಗಿಸಿಕೊಂಡು ಅವ ಇರಲಿಲ್ಲ, ಮಗು ಮಗು ಪುಟ್ಟ ಇರಲಿಲ್ಲ, ಮಗು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಹೇಳಿದರೆ ಅದರ ಅರ್ಥ ಏನು? ಅವರಲ್ಲಿ ಯಾರು ಕೇಳಿದ್ದಾರೆ? ನಿಜ. ಹಾಗಾದರೆ ಅಪಚಾರ ಮಾಡಿದ್ದು ಯಾರು? ಇದೆಲ್ಲವನ್ನು ಕೆಪ್ಪರ ಹಾಗೆ ಬೆಪ್ಪರ ಹಾಗೆ ಕೇಳಿಕೊಂಡು ಇರುವುದು ಧರ್ಮಸ್ಥಳದ ಸುತ್ತಮುತ್ತ ಇರುವವರ ಅಭ್ಯಾಸ ಆಗಿ ಹೋಗಿದೆ ತಲೆಮಾರುಗಳಿಂದ. ನನ್ನ ಸ್ನೇಹಿತರೊಬ್ಬರು ಇದ್ದಾರೆ, ರಿಟೈರ್ಡ್ ಆದ ಅರ್ಚಕರು. ಅವರು ವಿಠ್ಠಲಗೌಡರ ಕುಸುಮಾವತಿಯವರ ಮನೆಗೆ ಸತ್ಯನಾರಾಯಣ ಪೂಜೆಗೆ ಅರ್ಚಕರಾಗಿ ಹೋಗ್ತಾರೆ. ಅಲ್ಲಿಯ ಭೂತಗಳ ದೈವಗಳ ಅರ್ಚನೆಗೆ ಅರ್ಚಕರಾಗಿ ಹೋಗ್ತಾರೆ. ಅವರು ಹೋಗುವುದು ಇವರಿಗೆ ಆಗಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ. ಹಾಗೆಂತೇಳಿ ಅವ್ರ ಹತ್ರ ಹೇಳಲಿಕ್ಕೆ ಧೈರ್ಯ ಇಲ್ಲ. ಅವರು ನಿವೃತ್ತಿಯಾಗಿದ್ದಾರೆ. ಅವರು ಧರ್ಮಸ್ಥಳದಲ್ಲಿ ಇಲ್ಲ, ಹೊರಗಡೆ ಇದ್ದಾರೆ, ಉಜಿರೆಯಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಇಂಥ ಅನೇಕ ಘಟನೆಗಳು. ಆದರೆ ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರೆ. ಅದು ನಮ್ಮ ಹೆಂಗಸರಿಗೆಲ್ಲ ನೀವು ಅಲ್ಲಿ ಪೂಜೆಗೆ ಹೋಗೋದು ಇಷ್ಟ ಇಲ್ಲ ಅಂತೆ, ಅಂತೆ ಕಂತೆಗಳ ಸಂತೆ, ಈ ರೀತಿಯ ಸುದ್ದಿ ಅವರಿಗೆ ಮುಟ್ತದೆ. ಇದನ್ನು ಕೇಳಿಯೂ ಕೇಳದವರಾಗ ಅವರು ಇದ್ದಾರೆ. ನಾನು ನನ್ನ ಹಿರಿಯರ ಕಾಲದಿಂದ ಆ ಕುಟುಂಬದ ಇದನ್ನು ನನ್ನ ಅಪ್ಪ ಮಾಡಿದ್ರು, ಅಜ್ಜ ಮಾಡಿದ್ರು, ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ಈಗಲೂ ಹೋಗ್ತೇನೆ, ಮುಂದಕ್ಕೂ ಹೋಗ್ತೇನೆ. ಅದು ನನ್ನ ವೃತ್ತಿ. ಈ ರೀತಿಯ ಹೊಳೆಯಲ್ಲಿ ನೀರು ಹರಿತಾ ಇರ್ತದೆ. ದೊಣ್ಣೆ ಹಿಡ್ಕೊಂಡು ಕೆಳಗೆ ಹೋಗ್ಬೇಡು ಮೇಲೆ ಹೋಗು ಅಂತ ಹೇಳಿದ್ರೆ ಹೋಗುತ್ತಾ? ಅದು ಇಲ್ಲ. ಅಂಥ ರೀತಿಯ ನ್ಯಾಯಗಳು ಧರ್ಮಸ್ಥಳದಲ್ಲಿ. ದೇವಸ್ಥಾನದ ಹೇಳ್ತಾ ಇದ್ರೆ ಮುಂಚೆ ಯಾರ ಹೆಸರಲ್ಲಿತ್ತು ಆ ಒಂದು ಜಾಗ? ಹೇಳುವ ಪ್ರತೀತಿಯ ಪ್ರಕಾರ ಮಂಜಯ್ಯ ಹೆಗಡೆಯವರ ಕಾಲದಲ್ಲಿ ಮಂಜುನಾಥ ಸ್ವಾಮಿ ಅಂತ ಇದ್ದದ್ದನ್ನು ಮಂಜಯ್ಯ ಹೆಗಡೆ ಅಂತ RTCಯಲ್ಲಿ ತಿದ್ದುಪಡಿ ಮಾಡಿದ್ದು ಅಂತ ಹೇಳುತ್ತಾ ಇದ್ದಾರೆ ಯಾರೋ ಕೆಲವು ಹಿರಿಯರು. ನಾನು ಹೇಳಿದೆಲ್ಲ, ನನ್ನ ಸೋದರ ಮಾವ ಅಲ್ಲಿ ಇದ್ರು. ಈ ರೀತಿ ಬದಲಾವಣೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಇದು ಮಾಡಿದ್ದು. ಈ ಮಂಜಯ್ಯ ಹೆಗ್ಡೆ ಯಾರು? ಮಂಜಯ್ಯ ಹೆಗಡೆಯವರು ರತ್ನವರ್ಮ ಹೆಗಡೆಯಿಂದ ನಿಕಟಪೂರ್ವ ಅಂತ ಧರ್ಮಸ್ಥಳದ ಹೆಗ್ಗಡೆಯಾಗಿದ್ದವು. ಮತ್ತೆ ಆ ದತ್ತು ಕಥೆಯನ್ನು ಕೂಡ. ಮತ್ತು ಅವರು ಅತ್ಯಂತ ಸಭ್ಯ ಮತ್ತು ತಾಳ್ಮೆಯ ಸಮಾಧಾನದ ವ್ಯಕ್ತಿ ಅನ್ನುವಂಥ ಹೆಸರು ಗಳಿಸಿದವರು. ಅವರ ಕಾಲದಲ್ಲಿ ಇಷ್ಟು ದೊಡ್ಡ ರೀತಿಯ ದಬ್ಬಾಳಿಕೆ ಎಲ್ಲ ಆಗ್ತಿತ್ತು, ಆಗ್ತಿಲ್ಲ ಅಂತಲ್ಲ. ಮತ್ತು ಇವರ ಕುಟುಂಬದವರು ಬ್ರಿಟಿಷರ ಕಾಲದಲ್ಲಿ ಇಲ್ಲಿಂದ ಕೇರಳಕ್ಕೆ ಅಕ್ಕಿಯನ್ನು ಕದ್ದು ಸಾಗಾಟ ಮಾಡಿ ಸಿಕ್ಕಾಕೊಂಡು ಕಣ್ಣೂರು ಜೈಲಿನಲ್ಲಿದ್ದವರನ್ನು ಬಿಡಿಸಿಕೊಂಡು ಬಂದದ್ದು. ಮಂಗಳೂರಿನ ಈಗ ಇಲ್ಲ ಅವರು, ಎಳ್ಳೆಣ್ಣ ಪೂಜಾರಿ ಅಂತ ಹಿರಿಯ ನ್ಯಾಯವಾದಿ ಒಬ್ಬರು ಅನ್ನುವಂಥದ್ದು ಅವ್ರ ಹತ್ರವೇ ಅವರೇ ಹೇಳಿ ಗೊತ್ತು ನನಗೆ, ಕೇಳಿದ್ದೇನೆ. ಆದ್ದರಿಂದ ಇವರ ಕುಟುಂಬದವರು ಸಾಚಾಗಳು ಅಲ್ಲ ಅನ್ನುವಂಥದ್ದು ಮಂಗಳೂರಿನ ಇಡೀ ಸಮಾಜಕ್ಕೆ ಗೊತ್ತಿದೆ. ಅಲ್ಲ, ಈಗ ಅದರಲ್ಲಿ ದತ್ತು ಕಥೆಯನ್ನು ಕೂಡ ಹೇಳಿದ್ರಿ. ಯಾವುದು? ದತ್ತು ಕಥೆಯನ್ನು. ಈಗ ಹಿಂದೆ ಇವರಿಗೆ ಆಡಳಿತ ಬಂದ ನಂತರ ಇವರ ಒಬ್ಬ
ಆಡಳಿತಗಾರನಿಗೆ ಹಾಂ ಮದುವೆ ಆಗಿ 10-12 ವರ್ಷ ಆದರೂ ಮಕ್ಕಳಾಗದೇ ಇರುವಾಗ ಹಾಂ ಒಬ್ಬ ಮಗುವನ್ನು, ಗಂಡು ಮಗುವನ್ನು ದತ್ತು ಪುತ್ರನನ್ನಾಗಿ ಅವರು ಸ್ವೀಕಾರ ಮಾಡಿದರು. ಹಾಂ ಸಣ್ಣ ಮಗುವನ್ನು. ಹ್ಞೂ ಆ ಮಗುವಿಗೆ ಒಂದು 8-10 ವರ್ಷ ಆಗುವಾಗ ಹಾಂ ಆ ದಂಪತಿಗಳಿಗೆ ಒಂದು ಮಗುವಾಯಿತು. ಹಾಂ ಈ ದತ್ತುಪುತ್ರನ ವಂಶದವರು ಹಾಂ ರತ್ನವರ್ಮ ಹೆಗಡೆ, ವೀರೇಂದ್ರ ಹೆಗಡೆ ಇವರೆಲ್ಲ, ಹಾಂ ಹಾಗೂ ನಿಜವಾದ ಮಗನ ವಂಶದವರು ಹಾಂ ಮಂಜಯ್ಯ ಹೆಗಡೆ, ಆನಂತರ ವಿಮಲಮ್ಮ ಅಂತ ಮಂಗಳೂರಿನಲ್ಲಿದ್ದಾರೆ ಅವರು, ಅವರ ಮಗ ಸುರೇಶ್ ಬಲ್ಲಾಳ್, ಅವರೆಲ್ಲ ಆ ವಂಶದವರು. ಅವರು ಈಗ ಆಡಳಿತದಿಂದ ಸಂಪೂರ್ಣವಾಗಿ ದೂರ ಇದ್ದಾರೆ. ಅಲ್ಲಿ ಈ ರೀತಿ ಒಮ್ಮೆ ದತ್ತುಪುತ್ರನ ವಂಶದವರು, ಒಮ್ಮೆ ಪುತ್ರನ ವಂಶದವರು, ಈ ರೀತಿ ಆಲ್ಟರ್ನೇಟಿವ್ ಆಗಿ 6-7 ಸಲ ಆಡಳಿತ ನಡೆದಿದೆ. ರತ್ನವರ್ಮ ಹೆಗಡೆಯ ಕಾಲದ ನಂತರ ಅದು ನಡೀಲಿಲ್ಲ. ಹಾಗೂ ಇದರ ಪ್ರತೀತಿಯೂ ಕೂಡ ಹಿಂದೆ ಯಾವಾಗ ನೀವು ಇದನ್ನು ತಪ್ಪಿಸ್ತೀರೋ, ಒಂದು ಟರ್ಮಿಗೆ ದತ್ತುಪುತ್ರ, ಒಂದು ಟರ್ಮಿಗೆ ಒರಿಜಿನಲ್ ಪುತ್ರ, ಈ ಟರ್ಮ್ ನಿಯಮಾನುಸಾರವಾಗಿ ನಿರಂತರವಾಗಿ ನಡ್ಕೊಂಡು ಬರುವುದು ಎಲ್ಲಿ ತಪ್ಪಿತೋ ಅಲ್ಲಿಗೆ ನಿಮ್ಮ ವಂಶದ ಆಡಳಿತವೇ ತಪ್ಪಿ ಹೋಗುತ್ತೆ ದೇವಸ್ಥಾನದ್ದು ಅನ್ನುವ ರೀತಿಯಲ್ಲಿ ಜ್ಯೋತಿಷಿಗಳು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳಿ, ನಮ್ಮ ಹಿರಿಯರು ಮಾತನಾಡುವುದನ್ನು ಹೇಳಿ ಕೇಳಿ ಗೊತ್ತು. ಅಂದರೆ ಈಗ ಹೇಳಿದ್ರಲ್ಲ, ಅವರ ಒರಿಜಿನಲ್ ಮಕ್ಕಳು ಏನಿರ್ತಾರೆ, ಸೊ ಅವರ ವಂಶದವ್ರು ಈಗಲೂ ಇದ್ದಾರೆ. ಆ್ಯಕ್ಚುಲಿ ಇವರು ಆಳ್ವಿಕೆ ಮಾಡಬೇಕಾಗಿತ್ತು, ಇವ್ರ ವಂಶದವರು ಆಲ್ಟರ್ನೇಟಿವ್ ಆಗಿ ಆಳ್ವಿಕೆ ಇವರು ಎರಡೂ ಕಡೆ ಇವರು ಮಾಡಬೇಕಾದದ್ದಲ್ಲ. ಆಳ್ವಿಕೆ ಮಾಡಬೇಕಾದದ್ದು ಅದು ಸತ್ತು ಹೋದ ಸನ್ಯಾಸಿಯ ಕುಟುಂಬದವರು. ಇವರು ಬ್ರಿಟಿಷರನ್ನು ಪುಸಲಾಯಿಸಿ, ಬ್ರಿಟಿಷರ ಕಾಲದ ಕಾನೂನು ಈಗಲೂ ನಾವು ಒಪ್ತೇವ? ಬ್ರಿಟಿಷರ ಅಧಿಕಾರ ಕೊಟ್ಟರೆ ಅದನ್ನು ನಾವು ಒಪ್ತೇವ? ಎಂಡೋಮೆಂಟ್ ಕಾನೂನು ಏನು ಹೇಳುತ್ತೆ? ಇವರಿಗೆ ಎಂಡೋಮೆಂಟಿಗೆ ಲೆಕ್ಕಪತ್ರಗಳನ್ನು ಕೊಡಬೇಕು ಅಂತ ನೋಟಿಸ್ ಆಗಿದೆ ಧರ್ಮಸಿಂಗ್ನ ಆಡಳಿತ ಕಾಲದಲ್ಲಿ. ಆ ನಂತರ ಬಂದ BJP ಸರ್ಕಾರ, ಕೋಟ ಶ್ರೀನಿವಾಸ ಪೂಜಾರಿ ಮುಜರಾಯಿ ಸಚಿವರಾಗಿದ್ದಾಗ ಆ ನೋಟಿಸಿಗೆ ತಡೆಯಾಜ್ಞೆ ಮಾಡಿದ್ದು. ಈಗ ಕಾಂಗ್ರೆಸ್ನವರು ಮಾತಾಡೋದಿಲ್ಲ, BJPಯವರು ಮಾತಾಡೋದಿಲ್ಲ, ಇದರ ಲೆಕ್ಕ ಕೊಡಿ ಅಂತೇಳಿ ಕೇಳೋದಿಲ್ಲ. ಯಾಕೆಂದರೆ ಇವರಿಗೆ ಧರ್ಮಸ್ಥಳದ ಪ್ರಸಾದ ಹೋಗ್ತದೆ. ಹಾಗೆ ಈ ರೀತಿಯ ಆಡಳಿತದ ಸರ್ಕಾರಗಳ ವೈಫಲ್ಯದಿಂದಾಗಿ ಅವರು ಆಡಳಿತಗಾರರಾಗಿ ಉಳಿದಿದ್ದಾರೆಯೇ ಹೊರತು ಕಾನೂನುಗಳು ಕಟ್ಟುನಿಟ್ಟಾಗಿ ಜಾರಿಯಾದರೆ ಖಂಡಿತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲದೇ ಇದ್ದರೆ ನೀವೇ ಆಲೋಚನೆ ಮಾಡಿ, 1972ರಲ್ಲಿ 7 ಎಕರೆ 59 ಸೆಂಟ್ಸ್ ಜಾಗ 21 ದಿವಸದ ಒಳಗೆ ಅರ್ಜಿ ಕೊಟ್ಟು 21 ದಿವಸದ ಒಳಗೆ ಅವರಿಗೆ ಜಾಗ ಸ್ಯಾಂಕ್ಷನ್ ಆಗ್ತದೆ. ಇದು ಸ್ಯಾಂಕ್ಷನ್ ಆದದ್ದು ಸರಿಯಲ್ಲ ಅಂತ ದೂರು ಕೊಟ್ಟು ವರ್ಷಗಟ್ಟಲೆ ಆದರೂ 10-20 ವರ್ಷ ಆದರೂ ಅದರ ಬಗ್ಗೆ ಒಂದು ಇತ್ಯರ್ಥ ಮಾಡುವುದಕ್ಕೆ ಆಗದೇ ಇರುವಂಥ ಅನಿವಾರ್ಯತೆ ಸರ್ಕಾರಕ್ಕೆ ಬರಬೇಕು ಅಂತಂದರೆ ಅದರ ಅರ್ಥ ಏನು? ಕಡೆಗೂ ಈ ಎಲ್ಲ ಕೇಸುಗಳು ಟೈಟ್ ಆಗುವಾಗ, ಈ ಮಧ್ಯೆ ಅವರು ಸುಳ್ಯದಲ್ಲಿ ರಸ್ತೆಗೆ ಜಾಗ ಹೋದಾಗ ಲಕ್ಷಗಟ್ಟಲೆ ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ, ಧರ್ಮಸ್ಥಳದ ಜಾಗ ಅಂತ. ಆ ಭೂಮಿಯೆಲ್ಲ ಧರ್ಮಸ್ಥಳದ್ದು ಕುಟುಂಬದ್ದು ಅಂತ ಹೇಳುವ ರೀತಿಯಲ್ಲಿ ಅವರು ಇದು ಕೊಟ್ಟಿದ್ದಾರೆ, ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಹಾಗಾದರೆ ಏನೂ ಇಲ್ಲದ ತಿಂಗಳಿಗೆ 100 ರೂಪಾಯಿ ಸಂಪಾದನೆ ಇಲ್ಲದವ ಅಂತಲೂ ಹೇಳಿಕೆ ಕೊಡೋದು ಅವರೇ, ದೃಢಪತ್ರಿಕೆ ಕೊಡೋದು ಅವರೇ. ಇದಕ್ಕೆ ಅದರ ವ್ಯತಿರಿಕ್ತವಾಗಿ 1000 ಎಕರೆ ಭೂಮಿ ನಮ್ಮದು, ಧರ್ಮಸ್ಥಳ ದೇವಸ್ಥಾನ ಇರುವಂಥ ಭೂಮಿಯ ಅಡಿ, ಅಣ್ಣಪ್ಪ ಬೆಟ್ಟದ ಅಡಿಯೂ ಕೂಡ ಎಲ್ಲ ನಮ್ಮದೇ. ಒಂದು ರೀತಿಯಲ್ಲಿ ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನನ್ನ ಒಕ್ಕಲು, ನನ್ನ ಟೆನೆಂಟ್ ಅಂತ ಬೇರೆ ಹೇಳಬೇಕಾ? ಮುಖ್ಯಮಂತ್ರಿ ಇದನ್ನು ಗಾಂಧಿ ತತ್ವದ ಹಾಗೆ ಕೇಳಿದ್ರು ಕೇಳದ ಹಾಗೆ ಅದು ಸರಿಯಾ ತಪ್ಪ, ಹೌದಾ ಅಲ್ವ ಅಂತ ಅರ್ಥ ಮಾಡಿಕೊಳ್ಳದೆ ಕೂತ್ಕೊಳ್ಳುವ ನಮ್ಮ ಸರ್ಕಾರ ಇಷ್ಟು ಬೊಬ್ಬೆ ಆಗ್ತಾ ಇದೆ, ಜನಜಾಗೃತಿ ಆಗ್ತಾ ಇದೆ, ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ. ಇಷ್ಟೆಲ್ಲ ಆದರೂ ಸೌಜನ್ಯ ನ್ಯಾಯದ ಬಗ್ಗೆ
ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು. ಏನು ಮುಗಿಯುವುದು? ಮುಗಿಸ್ಲಿಕ್ಕೆ ಅವರು ತವಕದಲ್ಲಿದ್ದಾರೆ. ನಿಜ, ಹೌದು. ರಿಪೀಟೆಡ್ ಆಗಿ ಜಡ್ಜ್ಮೆಂಟ್ನಲ್ಲಿ 3-4 ಸಲ CBIಯ ನ್ಯಾಯಾಧೀಶರು ಹೇಳಿದ್ದಾರೆ, ಇದು ಒಬ್ಬನಿಂದ ಆದ ಕೆಲಸ ಅಲ್ಲ, ಸಂತೋಷ್ ರಾವ್ ಅಸಮರ್ಥ, ಅದಕ್ಕೆ ಅವನು ನಿರಪರಾಧಿ, ಅವನ ಮೇಲೆ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಕೇಸ್ ಬಿಟ್ಟು ಹೋದದ್ದಲ್ಲ, ಅವನಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಕಾರಣಕ್ಕಾಗಿ ಅದು ಬಿಟ್ಟು ಹೋದದ್ದು. ಇಷ್ಟೆಲ್ಲ ಆದರೂ ಪುನಃ ಸಂತೋಷ್ ರಾವ್ನನ್ನೇ ಅಪರಾಧಿ ಅಂತ ಹೇಳ್ತಾರೆ. ಅದರ ಮೇಲೆ ಹೇಳ್ತಾರೆ ಅವನಿಗೆ ಪರಿಹಾರ ಕೇಳಿದ್ದಕ್ಕೆ ಹೈಕೋರ್ಟ್ನಲ್ಲಿ ಅದು ಡಿಸ್ಮಿಸ್ ಆಗಿದೆ ಅಂತ. ಹೈಕೋರ್ಟ್ನಲ್ಲಿ ಡಿಸ್ಮಿಸ್ ಆದದ್ದಲ್ಲ, ಸೂಕ್ತ ವೇದಿಕೆಯಲ್ಲಿ ಅದನ್ನು ಕ್ಲೈಮ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಅವನಿಗೆ ಆದೇಶ ಕೊಟ್ಟದ್ದೇ ಹೊರತು ಹೈಕೋರ್ಟ್ನಲ್ಲಿ ಅವನು ಪರಿಹಾರ ಕೇಳಿದ ಕೇಸು ಡಿಸ್ಮಿಸ್ ಆಗಿಲ್ಲ. ಯಾಕೆ ಇವರಿಗೆ ಮತ್ತೆ 3 ಜನರ ಹೆಸರು, ಚಂದಪ್ಪ ಗೌಡರು ಮತ್ತು ಕುಸುಮಾವತಿ ದೂರು ಕೊಟ್ಟಾಗ ಅವರ ಹೆಸರನ್ನು ಯಾಕೆ ತನಿಖೆಗೆ ಒಳಪಡಿಸಲಿಲ್ಲ? ಅವ್ರು ಹೇಳ್ತಾ ಇದ್ದಾರೆ ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಂತ, ಮತ್ತೊಂದು ಇನ್ನೊಂದೆಲ್ಲ ಹೇಳ್ತಾ ಇದ್ದಾರಲ್ಲ, ಯಾಕೆ ಅದರ ರಿಪೋರ್ಟ್ ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ? ಆಗಿದ್ದರೆ ಅಂದರೆ ಡಾಗ್ ಸ್ಕ್ವಾಡ್ ಬಂದದ್ದನ್ನು ಉಪಯೋಗಿಸುವುದಿಲ್ಲ. ಜಿಲ್ಲೆಯ ಪೊಲೀಸ್ ಅಧಿಕಾರಿ ಪ್ರೆಸ್ ಮೀಟ್ ಕರೆದು CC ಕ್ಯಾಮರಾ ಫೂಟೇಜ್ ಫ್ಲೋರೆನ್ಸಿಕ್ ರಿಪೋರ್ಟಿಗೆ ಕಳಿಸಿದ್ದೇವೆ, ತನಿಖೆ ನಡೀತಾ ಇದೆ, ಅಪರಾಧಿಗಳು ಖಂಡಿತ ಸಿಕ್ಕಿಯೇ ಸಿಗ್ತಾರೆ ಅಂತ ಹೇಳಿದರೆ CC ಕ್ಯಾಮರಾ ಫೂಟೇಜ್ ಇಲ್ಲವೇ ಇಲ್ಲ, ಕ್ಯಾಮರಾವೇ ಇಲ್ಲ. ಯಾಕೆ? ಜಿಲ್ಲಾ SP ಅವರೆಗೆ ಬಂದಂಥ ಅದು ಇದೆ ಅನ್ನುವಂಥದ್ದು ಹೇಳಿದ್ದನ್ನು ಅಂಥ SP ಈಗ ಬ್ಯಾಂಗ್ಳೂರಿನ ಪೊಲೀಸ್ ಕಮಿಷನರ್. ಅಭಿಷೇಕ್ ಗೋಯಲ್ ಈ ರೀತಿ ಸುಳ್ಳು ಹೇಳಿದ್ದಕ್ಕೆ ಅವರಿಗೆ ಪ್ರಮೋಷನ್. ಸ್ವಾಮಿ, ಕೋರ್ಟಿಗೆ ಹಾಜರುಪಡಿಸಿದ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ್ದಕ್ಕೆ ಅವರಿಗೆ ಇದು ಪ್ರಮೋಷನ್. ಈ ಕೇಸಿನ ತನಿಖಾಧಿಕಾರಿ ಯೋಗೀಶ್ ಸ್ಪೆಷಲ್ ಬ್ರ್ಯಾಂಚಿನಲ್ಲಿ CODಯಲ್ಲಿ ತನಿಖಾಧಿಕಾರಿ, ಈಗ ಅದು ಪ್ರಮೋಷನ್ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ. ಇದೆಲ್ಲ ನೋಡಿ ಇವರಿಗೆ ಸಿಕ್ಕುವಂಥದ್ದು ಸರ್ಕಾರದ ಇಲಾಖೆ, ಖಂಡಿತ ಇಲ್ಲ, ಸರ್ಕಾರದ ಇಲಾಖೆಯಿಂದಲೂ ಬರೇ ಇವರಿಂದ ಸಿಕ್ಕಿದ ಪ್ರಸಾದ ಅಲ್ಲ, ಸರ್ಕಾರದ ಇಲಾಖೆಯಿಂದಲೂ ಸಿಕ್ಕಿದ್ದು ಅದು. ಹಾಗಾದರೆ ಧರ್ಮಸ್ಥಳದ ಮಂಜುನಾಥನಿಗೆ ಅಪಚಾರ ಮಾಡುವವರು ಯಾರು? ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಹಿಂದೂ ಸಂಸ್ಥೆ ದೇವಸ್ಥಾನವೇ ಅಲ್ಲ, ಅದು ಜೈನರ ಸಂಸ್ಥೆ ಅಂತ ಹೇಳಿದವ ಧರ್ಮಸ್ಥಳದ ಮಂಜುನಾಥನಿಗೆ ಅಪಚಾರ ಮಾಡುವುದೋ? ಸೌಜನ್ಯ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲಿ ಅಂತ ಕೇಳುವ ನಾವು? ಧರ್ಮಸ್ಥಳದ ದೇವಸ್ಥಾನದ ಭೂಮಿಯನ್ನೇ ಡಿಕ್ಲರೇಷನ್ ಕೊಟ್ಟು ಧರ್ಮಸ್ಥಳ ದೇವರು ನನ್ನ ಒಕ್ಕಲಲ್ಲಿದ್ದಾನೆ ಅಂತೇಳಿ ಭೂನ್ಯಾಯ ಮಂಡಳಿಗೆ ಡಿಕ್ಲರೇಷನ್ ಕೊಟ್ಟ ಅವರು ಧರ್ಮಸ್ಥಳಕ್ಕೆ ದೇವರಿಗೆ ಅಪಚಾರ ಮಾಡೋದಾ? ಅಥವಾ ಸೌಜನ್ಯಳಿಗೆ ನ್ಯಾಯ ಸಿಕ್ಕಲಿ ಅಂತ ಕೇಳುವವರು ಅಪಚಾರ ಮಾಡೋದಾ? ಸರ್, ಈಗ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಇಲ್ಲಿ ವಿಷಯಗಳು ಈಗ ಕೇಳಿ ಬರ್ತಾ ಇರುವಂಥದ್ದು, ಅಲ್ಲಿ ಅವತ್ತು ಸೌಜನ್ಯನ ಸ್ಥಾನದಲ್ಲಿ ವರ್ಷ ಅನ್ನುವಂಥ ಒಂದು ಹುಡುಗಿ ಇರಬೇಕಿತ್ತು. ಸೊ ಅದು ಆ ಹುಡುಗಿ ಯಾಕೆ ಇರಬೇಕಿತ್ತು ಅನ್ನುವಂಥ ಒಂದು ಕಾರಣ ಎಲ್ಲೂ ಕೂಡ ಅಷ್ಟು ಡೀಪಾಗಿ ಕೇಳಿ ಬರ್ತಿಲ್ಲ. ವರ್ಷ ಅನ್ನುವ ಹುಡುಗಿಯ ತಂದೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿಗೆ ಅಭಿಷೇಕ ಮಾಡುವ ತೀರ್ಥವನ್ನು ನೇತ್ರಾವತಿ ನದಿಯಿಂದ ಕೊಂಡು ಹೋಗುವಂಥ ಒಬ್ಬ ನೌಕರಾಗಿದ್ದರು. ಈ ನೌಕರಿಯ ಜೊತೆಗೆ ಧರ್ಮಸ್ಥಳ ದೇವಸ್ಥಾನದ ಆಚರಣೆ, ಆರಾಧನೆಗಳು ಎಲ್ಲ ಪೂಜೆ ಕಾರ್ಯಕ್ರಮಗಳು ಬೆಳಿಗ್ಗೆ 5 ಗಂಟೆಗೆ ಆರಂಭ ಆಗ್ತದೆ. ಈ 5 ಗಂಟೆಗೆ ಪೂಜೆ ಆರಂಭ ಆಗಬೇಕಾದ್ರೆ ಎಲ್ಲರೂ ಅವರವರ ಮನೆಯಿಂದ ಅಲ್ಲ, ಆ 5 ಗಂಟೆಯ ಆರಾಧನಾ ಕಾರ್ಯಕ್ರಮಗಳು ಚಟುವಟಿಕೆಗಳು ಆರಂಭಕ್ಕೆ ಯಾರದ್ದೆಲ್ಲ ಅವಶ್ಯಕತೆ ಇದೆಯೋ ಅವರು ಮೊದಲಿನ ದಿನ ರಾತ್ರಿಯೇ ಬಂದು ದೇವಸ್ಥಾನದಲ್ಲಿ ಮಲ್ಕೊಳ್ಬೇಕಾಗಿತ್ತು. ಪ್ಲಸ್ ಯಾರಾದರೂ ಆಬ್ಸೆಂಟ್ ಆದರೆ ಅಂಥವರ ಬದಲಿ ಯಾರು ಬರ್ತಾರೋ ಅವರನ್ನು ಅಲ್ಲಿ ಕರೆಸಿ ಅವರು ಅವರ ಮನೆಗೆ ಸುದ್ದಿ ಮುಟ್ಟಿಸಿ ಅವರನ್ನು ಹೋಗಿ ವಾಹನದಲ್ಲಿ ಕರ್ಕೊಂಡು ಬಂದ ಅಥವಾ ಅವರವರ ವಾಹನದಲ್ಲೇ ಬಂದ ಅಲ್ಲಿ ಉಳ್ಕೊಂಡು ಮರುದಿವಸ ಬೆಳಗ್ಗಿನ ಕಾರ್ಯಕ್ರಮಗಳು
ಯಥಾವತ್ತಾಗಿ ನಡೆಯುವಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆ ಇದೆ. ಈ ವರ್ಷ ಅನ್ನುವಂಥ ಹುಡುಗಿಯ ತಂದೆ ಸೌಜನ್ಯನ ಮನೆಗೆ, ಅಂದರೆ ನೇತ್ರಾವತಿ ನದಿಯಿಂದ ಸ್ನಾನಘಟ್ಟದಿಂದ ಬಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಆಪೋಸಿಟ್ ಸೈಡ್ನಲ್ಲಿ ಹೋಗುವಂಥ ರಸ್ತೆಯಲ್ಲಿ ಹೋಗಿ ಅಲ್ಲಿಂದ ಆಚೆ ಸೌಜನ್ಯನ ಮನೆ ಮತ್ತು ಅದರ ಮಧ್ಯೆ ಇವರ ಮನೆ ಇದೆ, ವರ್ಷ ಅವರ ತಂದೆಯ ಮನೆ ಇದೆ. ಅವರು ಈ ತೀರ್ಥವನ್ನು ಕೊಂಡು ಹೋಗುವಂಥ ನೌಕರಿಯಲ್ಲಿದ್ದರು ದೇವಸ್ಥಾನದಲ್ಲಿ. ಅವರು ಸ್ವಲ್ಪ ಫಾರೆಸ್ಟ್ನ ನಡುವೆ ಇರುವುದರಿಂದಾಗಿ ಒಂದಷ್ಟು ಮರದ ವ್ಯವಹಾರ ಅದು ಇದೆಲ್ಲ ಮಾಡಿಕೊಂಡು ಅರಣ್ಯ ಇಲಾಖೆಯವರ ಸ್ನೇಹಾಚಾರವನ್ನು ಮಾಡಿಕೊಂಡು ಅರಣ್ಯ ಇಲಾಖೆಯಿಂದ ಒಂದಷ್ಟು ಮರ ಕದ್ದು ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳೋದ, ಒಂದಷ್ಟು ವ್ಯಾಪಾರ ವ್ಯವಹಾರ ಮಾಡೋದ, ಮಾಡದೇ ಇರುವವರು ಯಾರೂ ಇಲ್ಲ. ಈಗ ಎಲ್ಲಿಯೂ ಅರಣ್ಯ ಇಲ್ಲ, ಅಷ್ಟು ಮುಗಿದು ಹೋಗಿದೆ. ಇಂಥ ವ್ಯವಹಾರ ಮಾಡಿಕೊಂಡು ಒಂದಷ್ಟು ಪುಡಿಕಾಸು ಮಾಡಿಕೊಂಡಿದ್ದರು. ಇವರ ಜಾಗವನ್ನು ಧರ್ಮಸ್ಥಳ ದೇವಸ್ಥಾನದವರು ಅವರಿಗೆ ಬೇಕು ಅಂತ ಕೇಳಿದರು. ಧರ್ಮಸ್ಥಳದವರು ಯಾವಾಗಲೂ ಯಾವುದೇ ಭೂಮಿಯನ್ನು ಯಾರದೇ ಕೈಯಿಂದ ಪರ್ಚೇಸ್ ಮಾಡಿದರು ಅವರು ನಿರ್ಣಯಿಸಿದ ಹಣವನ್ನು ಮಾತ್ರ ಕೊಡ್ತಾಯಿದ್ರು. ಉದಾಹರಣೆಗೆ ಒಬ್ಬರು ಕರಿಯ ಅಂತ ಹೇಳುವವರು ಅವರಿಗೆ ಸ್ಯಾಂಕ್ಷನ್ ಆದಂಥ ಪೆಟ್ರೋಲ್ ಪಂಪಿನ ಇದನ್ನು ನಮ್ಮ ಹೆಸರಲ್ಲಿ ಮಾಡಬೇಕು ಅಂತೇಳಿ 100 ರೂಪಾಯಿ ಕೊಟ್ಟು ತಗೊಂಡ್ರು ಅಂತೇಳಿ ಆಲೋಚನೆ ಮಾಡಿ. ಒಂದು ಪೆಟ್ರೋಲ್ ಪಂಪ್ ಸ್ಯಾಂಕ್ಷನ್ ಆದರೆ ಅದರ ಬೆಲೆ 100 ರೂಪಾಯಿ ಲೆಫ್ಟ್ ಸೈಡ್ ಅಂತ ಇದು ಅವರು ಕರಿಯ ಅವರೇ ಇದರಲ್ಲಿ ನೋಡಿದ್ದು, ನಾನು ಹೇಳಿದ್ದನ್ನು ಕೇಳಿ ನನಗೆ ಗೊತ್ತು. ಲೆಫ್ಟ್ ಸೈಡ್ ಇದೆಯಲ್ಲ ಅದು. ಹೌದು. ಹಾಗಿರುವಾಗ ಅದೇ ರೀತಿಯ ದುಡ್ಡಿಗೆ ಕೇಳಿದಾಗ ಈ ಭಟ್ರು ಧರ್ಮಕ್ಕೆ ಇನ್ನೊಬ್ಬನಿಗೆ ಕೊಟ್ಟರು ನಿಮಗೆ ಕೊಡುವುದಿಲ್ಲ, ನೀವು ಈ ರೀತಿಯ ರೇಟ್ ಹೇಳೋದಾದರೆ ಎಂಬುದಾಗಿ ಬ್ಲೆಟೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅವರಿಗೆ ಕಲಿಸಬೇಕು ಅನ್ನುವಂಥದ್ದಕ್ಕಾಗಿ ಅವರು ಆ ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಯೋಜನೆ ಹಾಕಿದ್ದು. ಧರ್ಮಸ್ಥಳದಲ್ಲಿ ಹಿಂದೆಯೂ ಬಹಳ ಪ್ರತೀತಿ ಇತ್ತು. ಕೃಷ್ಣ ಭಟ್ರ ಮೇಲೆ ದಾಳಿಯಾದ ನಂತರ ಅಥವಾ ಆ ಸನ್ಯಾಸಿಯ ಮೇಲೆ ದಾಳಿ ಆದ ನಂತರ ಅದನ್ನು ಕೃಷ್ಣ ಭಟ್ರು ಅಂತ ಒಂದು ಗುರುತಿಸಿ ಮಾಡಿ ಇಟ್ಕೊಂಡಿದ್ದಾರೆ. ಆ ದಾಳಿಯ ನಂತರ ಅವರಿಗೆ ಬಂದಂಥ ಇದರ ನಂತರ ಇವರು ಆಡಳಿತಗಾರರಾಗಲಿ ಅವರ ಜನಗಳಾಗಲಿ ಬ್ರಾಹ್ಮಣರ ಮೇಲೆ ದಾಳಿ ಮಾಡೋದಕ್ಕೆ ಬಹಳ ಹೆದರ್ತಾ ಇದ್ದರು. ಇದು ಅವರ ಮೇಲೆ ದಾಳಿ ಮಾಡೋದಕ್ಕೆ ಹೆದರಿ ಇವರು ಈ ಹೆಣ್ಣುಮಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಇಂಥ ಬೆಳವಣಿಗೆ ಆದಾಗ ಅವರು ಬ್ಲೈಟೆಂಟ್ ಆಗಿ ನಿಂತರು, ನಾನು ಯಾರಿಗೆ ಧರ್ಮಕ್ಕೆ ಕೊಟ್ಟು ಹೋದರೂ ಅವರಿಗೆ ಕೊಡೋದಿಲ್ಲ ಅಂತ. ಈ ಭಟ್ರಿಗೆ ಕಲ್ಲಡ್ಕ ಪ್ರಭಾಕರ ಭಟ್ ಮಂಗಳೂರಿನ RSSನ ಮುಖ್ಯಸ್ಥರು, ಅವರ ಜೊತೆ ಸ್ವಲ್ಪ ಸ್ನೇಹ ಸಂಬಂಧ ಇತ್ತು. ಈ ಸಂಬಂಧದ ಹಿನ್ನೆಲೆಯಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ರು ಈ ಬಗ್ಗೆ ಧರ್ಮಸ್ಥಳದ ಯಜಮಾನರುಗಳನ್ನು ಮಾತನಾಡಿಸಿದ್ರು. ನಮ್ಮ ಇದಕ್ಕೆ ಯಾರು ಇನ್ನೊಬ್ಬ ತೀರ್ಪು ಕೊಡಲಿಕ್ಕೆ ಬರುವ ಅಗತ್ಯ ಇಲ್ಲ ಅಂತ ಹೇಳಿ ಬ್ಲೆಟೆಂಟ್ ಆಗಿ ಅವರನ್ನು ಆ ಬಗ್ಗೆ ಯಾವುದೇ ಮಾತುಕತೆ ಅಗತ್ಯ ಇಲ್ಲ ಅಂತ ಕಳಿಸಿದ್ರು ಅನ್ನುವಂಥ ಸುದ್ದಿ ಇತ್ತು. ಈ ರೀತಿಯ ಅವರು ಇದು ಮಾಡಿದ್ದರಿಂದಾಗಿ ಸ್ವಲ್ಪ ಕಾಲ ಅದು ಸ್ಥಗಿತ ಕೂಡ ಆಗಿತ್ತು. ಅವರ ಮೇಲೆ ದಾಳಿ ಮಾಡುವಂಥ ಯೋಜನೆಗಳು ಸ್ಥಗಿತ ಕೂಡ ಆಗಿತ್ತು. ಇಲ್ಲ, ಧರ್ಮಸ್ಥಳದಲ್ಲಿ ನಮ್ಮ ವಿರುದ್ಧ ಪ್ರಶ್ನೆ ಮಾಡೋರಿಗೆ ನಾವು ಅವಕಾಶ ಕೊಡಲೇಬಾರದು, ಅದು ದಾಳಿ ಆಗಲೇಬೇಕು ಅನ್ನುವಂಥ ಇದು ಸ್ವತಃ ಯಜಮಾನರದ್ದೇ ತೀರ್ಮಾನ, ವರ್ಷನ ಮೇಲೆ ದಾಳಿ ಮಾಡಬೇಕು ಅನ್ನುವಂಥದ್ದು ನಮಗೆ ಅಲ್ಲಿಯ ಒಳಗಿನಿಂದ ಬಂದಂಥ ಮಾಹಿತಿ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ, ಅದಾಯ್ತಲ್ಲ. ಆದರೆ ಅದು ತಪ್ಪಿ ಪಾಪ ಬಡಪಾಯಿ ಈ ಅನಾಥ ಮಗುವಿನ ಮೇಲೆ ಬಿತ್ತು. ಈ ಕುಟುಂಬದವರು ಯಾವುದೇ ರೀತಿಯಲ್ಲಿ ವೀರೇಂದ್ರ ಹೆಗ್ಡೆ ಅಥವಾ ಅವರ ಕುಟುಂಬದವರಿಗೆ ಅಥವಾ ಧರ್ಮಸ್ಥಳದ ಆಡಳಿತಕ್ಕೆ ಅಪಚಾರ ಮಾಡಿದವರಲ್ಲ. ಈ ಹುಡುಗಿಯ ಅಜ್ಜ ಬಾಬುಗೌಡರು ಏನು ಕೆಲಸ ಹೇಳಿದರು, ಎಲ್ಲಿಗೆ ಬೇಕಾದರೂ ಹೋಗಿ ಯಾರನ್ನು ಬೇಕಾದರೂ ಮಾತನಾಡಿಸಿಕೊಂಡು ಕರ್ಕೊಂಡು ಬಂದು ಇವರ ಎದುರು ನಿಲ್ಲಿಸುವಂಥ ರೀತಿಯ ಜೀವಮಾನ ಇಡೀ ಅದಕ್ಕಾಗಿ ದುಡಿದವರು. ಅಂಥ ವ್ಯಕ್ತಿಯನ್ನು ಕೊನೆಗೆ ಈ ಘಟನೆ ಆದ ಕೂಡಲೇ ದೂರು ಕೊಡಲಿಕ್ಕೆ ಅಲ್ಲಿಗೆ ಹೋದಾಗ ಅವರ ಬಾಯಿಯಲ್ಲಿ ಪತ್ರಿಕಾ ಹೇಳಿಕೆ ಕೊಡಿಸಿ ಅವಳೇ ಯಾರದ್ದೋ ಹಿಂದೆ ಓಡಿ ಹೋಗಿರಬೇಕು ಅಂತ ಹೇಳಿ
ಹೇಳಿಸುವ ಕೆಲಸ ಮಾಡಿದ್ದೇ ಅಲ್ಲದೆ ಇವರಿಗೆ ಒಂದು ಸುತ್ತು ಕಡಿಮೆ ಹುಚ್ಚು ಅನ್ನುವ ರೀತಿಯಲ್ಲಿ ಆರಂಭದ ದಿನಗಳಲ್ಲಿ ಕುಸುಮಾವತಿಯ ತಂದೆಯನ್ನು ಸದಾಕಾಲ ಧರ್ಮಸ್ಥಳದ ಚಾಕ್ರಿಯವಾಗಿ ಕೆಲಸ ಮಾಡಿದಂಥ ಬಾಬುಗೌಡರನ್ನು ಆ ರೀತಿ ಮಾಡಿದ್ದಾರೆ. ಹೌದು, ಎಷ್ಟೋ ಕಾಲ ಒಂದು ವರ್ಷದವರೆಗೆ ಕುಸುಮಾವತಿ ತಂದೆ ಹತ್ರ ಮಾತಾಡ್ತಿರ್ಲಿಲ್ಲ. ಆದರೆ ಬಾಬುಗೌಡರ ಮಕ್ಕಳು, ಇತರ ಇಬ್ಬರು ಮಕ್ಕಳಿದ್ದಾರಲ್ಲ, ಪುರಂದರ ಮತ್ತು ವಿಠಲಗೌಡ, ಇಬ್ಬರೂ ಕೂಡ ಖಂಡಿತವಾಗಿ ಈ ಕೇಸಿನೊಟ್ಟಿಗೆ ಎಲ್ಲ ಹೋರಾಟಕ್ಕೂ ನಿಂತಾಗ ಹಿರಿಯರಾದ ತಂದೆಯು ತಾನು ಮಾಡಿದ್ದು ತಪ್ಪಿನ ಅರಿವಾಗಿ ಈಗ ಅವರಿಗಿಂತ ಎಲ್ಲ ಹೆಚ್ಚಾಗಿ ಇವರು ಎಲ್ಲ ಚಳವಳಿ ಹೋರಾಟಗಳಿಗೆ ಹೋಗ್ತಾ ಇದ್ದಾರೆ. ಈಗ ಧರ್ಮಸ್ಥಳ ಗ್ರಾಮದ ಒಳಗೆ ಇಂಥ ಯಾವುದೇ ಅಹಿತಕರ ಘಟನೆ ಆದರೂ ಪೊಲೀಸು ಠಾಣೆಗೆ ದೂರು ಕೊಡುವಂಥದ್ದು ಅಥವಾ ಕಾನೂನಿನ ಸಂವಿಧಾನಾತ್ಮಕ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಸೆಕೆಂಡರಿ. ಮೊದಲು ಹೋಗಿ ಅಲ್ಲಿ ದೂರು ಕೊಡುವಂಥದ್ದು, ದನಿಗಳ ಹತ್ರ ದೂರು ಕೊಡುವಂಥದ್ದು ಅಲ್ಲಿಯ ಸಂಪ್ರದಾಯ. ಇದನ್ನು ಯಾರೇ ತಪ್ಪಿದರೂ ಅವನನ್ನು ಮರುದಿವಸ ನೇತ್ರಾವತಿ ಹೊಳೆಯಿಂದ ಆಚೆ ಹೋಗು ಅನ್ನುವ ಸಂಪ್ರದಾಯ ಅಲ್ಲಿ ಸೌಜನ್ಯ ಪ್ರಕರಣದವರೆಗೂ ಇದ್ದದ್ದು. ಅದರ ಹಿಂದೆ ಅದು ವೈಲೇಟ್ ಆಗಿದ್ದಿದ್ರೆ ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಆ ರೀತಿಯಲ್ಲಿ ಅಲ್ಲಿ ಕೊಲೆ ಪ್ರಕರಣದಲ್ಲಿ ಮಾತ್ರ ಅಲ್ಲ, ಅದರಲ್ಲಿ ಮಾತ್ರ. ಅದರ ನಂತರ ಸೌಜನ್ಯ ಕೊಲೆ ಪ್ರಕರಣದವರೆಗಿನ 25 ವರ್ಷದಲ್ಲಿ ಯಾವುದೇ ದೂರು ಕೂಡ ಅಲ್ಲೇ ಹೋಗುವುದು ಹೊರತು ಬೇರೆ ಕಡೆಯಲ್ಲಿಲ್ಲ. ಆ ರೀತಿಯಲ್ಲೇ ಆಗ್ತಾಯಿತ್ತು. ಸರ್, ಈಗ ಸೌಜನ್ಯ ಪ್ರಕರಣ ಅಲ್ಲದೇ ಹಿಂದೆ ತುಂಬ ಕೆಟ್ಟ ಕೆಲಸಗಳಾಗಿದೆ. ಸೊ ನೀವು ನೋಡ್ದಂಗೆ ಏನೆಲ್ಲ ಆಗ್ತಿತ್ತು? ಪದ್ಮಲತಾ ಅವ್ರದ್ದಾಯಿತು, ಅದಕ್ಕಿಂತ ಅದಾದ ನಂತರನೇ ತಗೊಳ್ಳಿ. ಧರ್ಮಸ್ಥಳಕ್ಕೆ ಬಂದಂಥ ಪಿಲಿಗ್ರಿಮ್ಸ್ ಅಂದರೆ ಭಕ್ತಾದಿಗಳು ಅಥವಾ ಒಂದು ಪ್ರಯಾಣಿಕರು ಇಂಥವರ ಮೇಲೆ ಆದರೆ ಅವರು ಯಾರು ಏನು ಅಂತ ನಮಗೆ ಹೇಗೆ ಗೊತ್ತಾಗೋದು? ಮಾಹಿತಿ ಹಕ್ಕು ಅಂದರೆ ಸೌಜನ್ಯ ಕೊಲೆ ಪ್ರಕರಣ ನಡೆದದ್ದು 2012ರಲ್ಲಿ. ಅದರ ಮೊದಲಿನ 10 ವರ್ಷಗಳಲ್ಲಿ ನೇತ್ರಾವತಿಯ ಆಸುಪಾಸಿನಲ್ಲಿ ಧರ್ಮಸ್ಥಳದಲ್ಲಿ ನಡೆದಂಥ ಅಸಹಜ ಸಾವುಗಳ ಬಗ್ಗೆ ಮಾಹಿತಿ ಕೇಳಿದಾಗ 400 ಚಿಲ್ಲರೆ ಸಹಜ ಸಾವುಗಳು ನಡೆದಿದೆ ಅನ್ನುವಂಥದ್ದು ಮಾಹಿತಿ ಹಕ್ಕಿನಲ್ಲೇ ಪೊಲೀಸರು ಕೊಟ್ಟಿದ್ದಾರಲ್ಲ. ಪೊಲೀಸರ ಗಮನಕ್ಕೆ ಬಂದೇ ಸತ್ತದ್ದು ಅಷ್ಟು ಇರಬೇಕಾದ್ರೆ ಬಾರದೆ ಸತ್ತದ್ದು ಎಷ್ಟಿರ್ಬೋದು? ಜನಗಳ ಕೇಳಿದಾಗ ನಮಗೂ ಸಹ ಅಷ್ಟು ಮಾತ್ರ ಅಲ್ಲ, ಇವರು ಯಾರನ್ನಾದರೂ ಅತ್ಯಾಚಾರ ಮಾಡಿದರೆ ಅವರು ಪ್ರತಿಭಟಿಸುವವರು ಅಲ್ಲ ಅಂತಾದರೆ ಅವರಿಗೊಂದಷ್ಟು ದುಡ್ಡು ಕೊಟ್ಟು ಯಾರ ಹತ್ರ ಹೇಳಬೇಡ, ನಿನಗೇನಾಗೋದಿಲ್ಲ, ಹೋಗು, ದೇವರಿದ್ದಾನೆ, ಈ ರೀತಿ ಕಳಿಸಿ ಬಾಯಿ ಮುಚ್ಚಿಕೊಂಡು ಹೋದವರು ಸಾಕಷ್ಟು ಮಂದಿ ಇದ್ದಾರೆ. ಒಟ್ಟು ಅಲ್ಲಿ 450 ಏನಿದೆ ಅದಲ್ಲದಲ್ಲೇ ಸಾವಿರಾರು ಇದ್ದಾವೆ. ಎಷ್ಟು ಅಂತ ಹೇಳಿ ಅದನ್ನು ಹೇಗೆ ಲೆಕ್ಕ ಹಿಡಿಯೋದು? ನಾವು ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳಲ್ಲೇ ಮುಳುಗಿರ್ತೇವೆ. ಇಂಥದ್ದನ್ನು ಇದು ಕಾನೂನಿನ ಗಮನಕ್ಕೆ ಬಂದಾಗ ಮಾತ್ರ ಸಿಗ್ತದೆ. ಕಾನೂನು ತಪ್ಪಿಸಿ ಅಲ್ಲಿ ಏನನ್ನು ಮಾಡಲಿಕ್ಕೆ ಆಗುವುದಿಲ್ಲ ಇಂಥದ್ದು ಅನ್ನುವಂಥ ಒಂದು ಬೆಳವಣಿಗೆ ಆದದ್ದೇ ಸೌಜನ್ಯ ಘಟನೆಯಿಂದ. ಸೌಜನ್ಯ ಘಟನೆ ಸುಮ್ಮನೆ ಗಟ್ಟಿ ನಿಲ್ಲಿಲ್ಲ. ತಿಮರೋಡಿಯವರ ಮೇಲೆ ದಾಳಿ ಮಾಡುವುದಕ್ಕೆ ಎಷ್ಟೋ ಪ್ರಯತ್ನಗಳು ನಡೆದಿವೆ. ಆದರೆ ಇವರು ಸುಪಾರಿ ಕೊಡಲಿಕ್ಕೆ ಯಾರಿಗೆ ಹೋದರೋ ತಿಮರೋಡಿಯವರ ಕೊಲೆಗೆ, ಆ ವ್ಯಕ್ತಿಗಳು ತಿಮರೋಡಿಯವರ ಸಂಬಂಧಿಕರೇ ಆಗಿದ್ದರೆ ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ತಿಮರೋಡಿಯವರ ಜೊತೆ ಸಂಪರ್ಕ ಇದ್ದವರೇ ಆಗಿದ್ದರೆ ಅದೊಂದು ವಿಷಯ ಬಿಟ್ಟು ಬೇರೆ ಏನಿದ್ರು ಹೇಳಿ ಅನ್ನುವ ಉತ್ತರಗಳು ಕೆಲವರ ಹತ್ರ ಇವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಇದೆ. ನೋಡಿ, 12ನೇ ತಾರೀಕಿಗೆ ಕೊಲೆ ಆದದ್ದು
9 ಸೌಜನ್ಯಲ್ಲಿ. 2012 ಹಾಂ ಸೆಪ್ಟೆಂಬರ್ 10ಕ್ಕೆ ಕೊಲೆಯಾದದ್ದು, 9ಕ್ಕೆ ರಾತ್ರಿ 9ಕ್ಕೆ ಸಂಜೆ ಕೊಲೆಯಾದದ್ದು, 10ಕ್ಕೆ ಹೆಣ ಸಿಕ್ಕಿದ್ದು. ಈ ರೀತಿಯ ಬೆಳವಣಿಗೆ ಅದಾಗಿ ಒಂದು 2-2.5 ದಿನದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಟಿವಿಯಲ್ಲಿ ಆಯಿತು, TV9ನಲ್ಲಿ, ಗೊತ್ತಾ? ಹೌದು. ಈ TV9ನಲ್ಲಿ ನಿರಂತರವಾಗಿ ಇದರ ಬಗ್ಗೆ ಇಡೀ ರಾಜ್ಯದಲ್ಲಿ ಪ್ರಸಾರ ಆದದ್ದು, ದೇಶದಾದ್ಯಂತ. ಅದಕ್ಕೆ TV9ನ ಡೆಲ್ಲಿಯಿಂದಲೂ ರೆಪ್ರೆಸೆಂಟೇಟಿವ್ಗಳು ಬಂದಿದ್ದರು. ಅದು ಆ ರೀತಿ ಇಡೀ ಜಗತ್ತಿನಾದ್ಯಂತ ಪ್ರಸಾರ ಆಗುವಂಥ ಲಿಂಕ್ಗಳೆಲ್ಲ ಬಂದಿತ್ತು. ಈ ಬೆಳವಣಿಗೆ ಆಗಿ ತಿಮರೋಡಿಯವರು ಕುಸುಮಾವತಿ ಮತ್ತವರ ಟೀಮ್ ವಾಪಸ್ ಬರುವಾಗ ಅವರನ್ನು ಘಾಟ್ ಸೆಷನ್ನಲ್ಲಿ ಆಕ್ಸಿಡೆಂಟ್ ಮಾಡಿ ಅವರ ವಾಹನವನ್ನು ದೂಡಿ ಹಾಕಿ ಅವರನ್ನು ಕೊಲೆ ಮಾಡುವುದಕ್ಕೆ ಸಂಚು ನಡೆದಿತ್ತು. ಈ ಸಂಚಿನ ಭಾಗ ಸುದ್ದಿ ಹೇಗೋ ನನಗೆ ಗೊತ್ತಾಯಿತು. ನಾನು ಅದಕ್ಕೆ ಹೋಗಲಿಲ್ಲ. ನಾನೇನು ಮಾಡಿದೆ, ಈ ವಿಚಾರವನ್ನು ಹೇಳಿ ತಿಮರೋಡಿಯ ಬೆಂಬಲಿಗರಿಗೆಲ್ಲ ಹೇಳಿ ಸಕಲೇಶಪುರದಿಂದ ಈಚೆ ಬರಬೇಕಾದ್ರೆ ಒಂದು 100 ವೆಹಿಕಲ್ ಆದರೂ ಮೆರವಣಿಗೆಯಲ್ಲಿ ಬರಬೇಕು ಅಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದೆ. ಇದು 1,500 ಜನರಲ್ಲ, 1,500 ವಾಹನಗಳ ಮೆರವಣಿಗೆ ಆಗಿ ಬಂತು. ಇದರಿಂದಾಗಿ ಅವರಿಗೆ ಆ ಸಂದರ್ಭದಲ್ಲಿ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಒಟ್ಟು ಪ್ರಶ್ನೆ ಇಷ್ಟೇ, ನಮ್ಮನ್ನು ಯಾರೂ ಪ್ರಶ್ನಿಸಬಾರದು. ನಾವು ಏನು ಮಾಡಿದರೂ ಅದಕ್ಕೆ ಯಾರು ನಾವು ಪ್ರಶ್ನಾತೀತರು. ಅದಕ್ಕೆ ಬ್ರೇಕ್ ಬಿದ್ದದ್ದೇ ಸೌಜನ್ಯ ಕೇಸಿನಿಂದ. ಹಿಂದೆ ಈ ಚಳವಳಿ ಮಾಡಿದವರು ನಾವು ಕಮ್ಯುನಿಸ್ಟರು. ಯಾವಾಗ 87ರಲ್ಲಿ, 79ರಲ್ಲಿ ಪಾಪ ಹರಳೆ ಡಾಕ್ಟ್ರು ಅವರು ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಆಮೇಲೆ ನಾವು ಹೋರಾಟ ಮಾಡುವಾಗ ನಮ್ಮನ್ನು ಕಾಂಗ್ರೆಸ್ನವರನ್ನು ಅಲ್ಲಿ ನಮಗೆ ಸುದ್ದಿ ಕೊಟ್ಟಂಥ ಜನಗಳು ಅವರನ್ನೇ ನಾವು ದೂರು ಕೊಟ್ಟಿದ್ದೇವೆ, ಅವರು ಇದಕ್ಕೆ ಕಾರಣಕರ್ತರು. ಪದ್ಮಲತಾನನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ವಸಂತ ಅನ್ನುವ ಒಬ್ಬ ಡ್ರೈವರ್ ಕಾರಣ ಅಂತ ಈ ವಸಂತ ಅನ್ನುವ ಡ್ರೈವರನ್ನು ಕರ್ಕೊಂಡೋಗಿ ಪೊಲೀಸ್ ಠಾಣೆಯಲ್ಲಿ ಇವರು ಹಿಂಸೆ ಕೊಟ್ಟಿದ್ದಾರೆ. ಈ ವಸಂತನ ತಂದೆ ಕಾಂಗ್ರೆಸ್ ಕಾರ್ಯಕರ್ತರು. ಕಾಂಗ್ರೆಸ್ನವರ ಮಧ್ಯೆ ಎಲ್ಲ ಇವರ ಸುದ್ದಿ ಹರಡಿಸಿದ ಹೇಗೆ ಅಂತ ಹೇಳಿದರೆ, ನಿಮ್ಮ ಮೇಲೆ ಕಮ್ಯುನಿಸ್ಟರೇ ದೂರು ಕೊಟ್ಟಿದ್ದಾರೆ ಅಂತ. ಯಾರು ಯಾರ ಮೇಲೆಯೂ ದೂರು ಕೊಡಲಿಲ್ಲ. ಈ ರೀತಿ ನಾವು ಕಾಂಗ್ರೆಸ್ನವರು ಹತ್ತಿರ ಬಾರದ ರೀತಿಯಲ್ಲಿ, ಪರಸ್ಪರ ಒಟ್ಟಾಗಿ ಚಳವಳಿ ಮಾಡದ ರೀತಿಯಲ್ಲಿ ಇಂಥ ಒಬ್ಬನನ್ನು ಒಬ್ಬನಿಗೆ ತಾಗಿಸಿ ಹಾಕುವಂಥ ಇದೆಲ್ಲ ದೇವರು ಮಾಡುವ ಕೆಲಸವು, ದೇವರ ಕೆಲಸ ಮಾಡುವವರು ಮಾಡುವ ಕೆಲಸವು. ಇವರೆಲ್ಲ ಧರ್ಮದ ಉಪದೇಶ ಮಾಡಿದರೆ ಏನು ಮಾಡ್ಯಾರು? ಅದನ್ನೇ ನಾನು ಹೇಳಿದ್ದೆ. ಸುಪ್ರೀಂ ಕೋರ್ಟ್ನಲ್ಲಿ ಮಂಜುನಾಥ ಸ್ವಾಮಿಯ ದೇವಸ್ಥಾನವೇ ಅಲ್ಲ, ಜೈನರ ಸಂಸ್ಥೆ ಅಂತ ಹೇಳಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಅಪಚಾರ ಮಾಡುವವರ ನಾಯಕ ಸ್ಥಾನದಲ್ಲಿರುವವ ಯಾರು? ನನ್ನ ಗೇಣಿ ಭೂಮಿ ಅಂತ ಮಂಜುನಾಥ ದೇವರ ದೇವಸ್ಥಾನದ ಅಡಿಗೆ ಡಿಕ್ಲರೇಷನ್ ಕೊಟ್ಟು ಮಂಜುನಾಥ ದೇವರಿಗೆ ನನ್ನ ಒಕ್ಕಲು ಅಂತೇಳಿ ಅಪಚಾರ ಮಾಡಿದವರು ಯಾರು? ಸಾವಿರಾರು ಎಕರೆ ಭೂಮಿಯ ಒಡೆಯನಾಗಿದ್ದರೂ ಕೂಡ ಇವ ನಿರ್ಗತಿಕ, ಇವನಿಗೆ ಭೂಮಿ ಇಲ್ಲ ಅಂತೇಳಿ ಹೇಳಿಕೆ ಕೊಟ್ಟು, ತಿಂಗಳಿಗೆ 100 ರೂಪಾಯಿ ಸಂಪಾದನೆ ಇಲ್ಲ ಅಂತ ಹೇಳಿಕೆ ಕೊಟ್ಟು ಅದನ್ನು ಅಟೆಸ್ಟ್ ಮಾಡಿದವು. ಅದಕ್ಕಿಂತ ದೊಡ್ಡ ಅಧರ್ಮ ಬೇರೆ ಇದೆಯಾ? ಇವರೆಲ್ಲ ಧರ್ಮದ ರಕ್ಷಕರ. ಇವರು ಹೇಳುವ ಧರ್ಮಕ್ಕೆ ನಾವು ಕಿವಿ ಕೊಡಬೇಕಾ? ಇವರಿಂದ ಧರ್ಮದ ಬೋಧನೆಯನ್ನು ನಾವು ಪಡಿಬೇಕಾ?
ಬರ್ತಾರೆ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಅವರು, ಇವರು ಮುಖ್ಯಮಂತ್ರಿ, ಮತ್ತೊಬ್ಬ ಇನ್ನೊಬ್ಬ ವಿರೋಧ ಪಕ್ಷದ ಲೀಡರ್ಗಳು, ಸದಾನಂದ ಗೌಡ ಮತ್ತೊಬ್ಬ ಇನ್ನೊಬ್ಬ, ಎಲ್ಲರೂ ಬರ್ತಾರೆ. ಇವರ ದೇವಸ್ಥಾನದ ಇದು ಎಂಥದ್ದು ಮುಜರಾಯಿ ಇಲಾಖೆಯಿಂದ ತನಿಖೆ ಮಾಡೋದು ಬೇಡ ಅಂತ ಕೋಟ ಶ್ರೀನಿವಾಸ ಪೂಜಾರಿ ಅಂತವರು ಹೇಳ್ತಾರೆ. ಇವರೆಲ್ಲ ಧರ್ಮ, ಹಿಂದೂ ಧರ್ಮದವರು, ರಕ್ಷಕರು. ಹಾಗಿರುವಾಗ ಈ ಎಲ್ಲ ವಿಷವರ್ತುಲಗಳಿಂದ ಧರ್ಮವನ್ನು ರಕ್ಷಿಸಬೇಕಾದ್ರೆ ಅಷ್ಟು ಮಾತ್ರ ಅಲ್ಲ, ಮೈಕ್ರೋ ಫೈನಾನ್ಸು ಅಲ್ಲ, ಯಾವುದೇ ಹಣಕಾಸಿನ ವ್ಯವಹಾರ ಮಾಡುವ ಲೈಸೆನ್ಸು ಇಲ್ಲ. ಇಷ್ಟೆಲ್ಲ ಹಣಕಾಸಿನ ವ್ಯವಹಾರ ಮಾಡಿ ವಾರ ವಾರ ಬಡ್ಡಿ ದಂಧೆ ವಸೂಲಿ ಮಾಡುವಂಥ ಯಾವ ಇದೂ ಇಲ್ಲ, ನಿಯಮವು ಭಾರತದ ದೇಶದ ಇದರೊಳಗೆ ಇಲ್ಲ. ಅಂಥದ್ದನ್ನು ಮಾಡುವುದರ ವಿರುದ್ಧ ಈಗಾಗಲೇ 40ಕ್ಕೂ ಹೆಚ್ಚು NCR ಆಗಿದೆ, 4ಕ್ಕೂ ಹೆಚ್ಚು FIR ಆಗಿದೆ. ಅದನ್ನು ತನಿಖೆ ಮಾಡೋದಿಲ್ಲ. ನಿಮ್ಮಂಥ ಬಡಪಾಯಿಗಳು ಏನಾದರೂ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ತನಿಖೆ ಶುರು ಆಗ್ತದೆ. ಅದನ್ನು ಯಾಕೆ ಮಾಡ್ತಾರೆ? ಅದು ಧರ್ಮಕ್ಕೆ ಏನು ದೋಷಗಳು ಕೊಟ್ಟಿದೆ? ದೇವರ ಭಯವೇ ಜ್ಞಾನದ ಮೂಲ. ಜ್ಞಾನವನ್ನು ಸಂಪಾದನೆ ಮಾಡುವುದು ಭಯದಿಂದ ಅಲ್ಲ, ಭಕ್ತಿಯಿಂದಲೂ ಅಲ್ಲ, ಅನ್ವೇಷಣೆಯಿಂದ. ಅಂಥ ಹೇಳಿಕೆಗಳನ್ನು ಮುಖಾಂತರ, ಅಂಥ ತತ್ವಗಳ ಮುಖಾಂತರ ಧರ್ಮ ಅನ್ನುವಂಥದ್ದು ಈ ರೀತಿಯ ಕವರ್, ಏನು ಕೂಲಿಂಗ್ ಗ್ಲಾಸು ಮತ್ತೊಂದು ಇನ್ನೊಂದು ಇಟ್ಟುಕೊಂಡು ನಿಮ್ಮನ್ನು ಗುರುತ ಸಿಕ್ಕದ ರೀತಿಯ ಅಂಥ ಮುಖವಾಡಗಳನ್ನು ಹಾಕಿಕೊಂಡು ಇರುವ ಧರ್ಮಗಳ ಎಲ್ಲ ಮುಖವಾಡವನ್ನು ಕಳಚಬೇಕಾಗಿದೆ. ಬತ್ತಲೆ ಆಗ್ತಾರೆ ಅವರು. ನಿಜವಾದ ಧರ್ಮ ಎಲ್ಲಿರೋದು? ಬಸವಣ್ಣನವರು ಏನು ಹೇಳಿದ್ದಾರೆ, ಆ ಧರ್ಮವನ್ನು ಸ್ವಲ್ಪ ಇವರು ಇದು ಮಾಡಲಿ, ಆವಾಗ ಗೊತ್ತಾಗ್ತದೆ. ಬೇಡ ಅವರದ್ದೇ ಜೈನ ಧರ್ಮದ ಜಿನ ತೀರ್ಥಂಕರರು ಎಲ್ಲ ಏನು ಹೇಳಿದ್ದಾರೆ, ಎಲ್ಲವನ್ನು ತ್ಯಾಗ ಮಾಡಿದ ಬಾಹುಬಲಿ 1,000 ಪಾಲಿನ ಒಂದು ಅಂಶವನ್ನಾದರೂ ಜೀವನದಲ್ಲಿ ಅಳವಡಿಸಲಿ. ನಾನು ಹಿಂದೆ ಪದ್ಮಲತಾ ಕೊಲೆ ಪ್ರಕರಣದ ಕೇಸಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಟ್ಟಮಾರ್ ರತನ್ ಕುಮಾರ್ ಅನ್ನುವಂಥ ಒಬ್ಬ ಜೈನ ಮುಖಂಡರು ಮೂಡುಬಿದಿರೆಯ 1000 ಕಂಬದ ಬಸದಿಯಿಂದ ಕದ್ದು ಹೋದಂಥ ಪುರಾತನ ಕಾಲದ ಮೂರ್ತಿಗಳ ಬಗ್ಗೆ ತನಿಖೆ ಮಾಡುವುದಕ್ಕೆ ಸಂಬಂಧಪಟ್ಟ ಹಲವಾರು ಕೆಲಸ ಮಾಡೋದು, ಇದನ್ನು ಮುಂದುವರಿಸಿ ಅಂತ ನನಗೆ ಕೆಲವು ದಾಖಲೆಗಳನ್ನು ಕೊಟ್ಟಿದ್ದರು. ಈ ತನಿಖೆಗಳೆಲ್ಲ ಮುಂದೆ ಹೋದಾಗ ಒಂದು ದಿವಸ ಅನ್ನೋನ್ ಸೋರ್ಸ್ಗಳಿಂದ ಆ ಎಲ್ಲ ಮೂರ್ತಿಗಳು ವಾಪಸ್ ಬಂದು ಅಲ್ಲಿ ಬಂದಿವೆ ಅಂತೆ. ಹಾಗೆ ಟೈಟ್ ಫಿಟ್ ಆದರೆ ತನ್ನಷ್ಟಕ್ಕೆ ಎಲ್ಲ ಬರ್ತದೆ. ಆದ್ದರಿಂದ ಸರ್ಕಾರ, ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಾಕ್ಷಿ ನಾಶ ಮಾಡಿದ್ದಾರೆ, ಅವರಿಗೊಂದು ಪಾಠ ಆಗಬೇಕು. ಆ ರೀತಿಯಲ್ಲಿ ನಿರಾತಂಕವಾಗಿ ಅವರನ್ನು ತನಿಖೆಗೆ ಒಳಪಡಿಸಿ ಅವರ ಮೇಲೆ ಕ್ರಮ ತೆಕ್ಕೊಂಡು 1-2 ತನಿಖಾಧಿಕಾರಿಗಳನ್ನು ಜೈಲಿನಲ್ಲಿ 4 ದಿವಸ ಕೂತ್ಕೊಳಿಸಿದರೆ ತನ್ನಷ್ಟಕ್ಕೆ ಇದರ ಎಲ್ಲರೂ ಬಾಯಿ ಬಿಡ್ತಾರೆ. ಆವಾಗ ತನ್ನಷ್ಟಕ್ಕೆ ಕುಸುಮಾವತಿ ಕೊಟ್ಟ ಹೆಸರುಗಳು ಅಪರಾಧಿಗಳಾಗಿ ಸಿಗ್ತಾರೆ. ಈಗ ಕುಸುಮಾವತಿ ಆ ಹೆಸರು ಕೊಡಬೇಕಾದ್ರೆ ಕಾರಣ ಇರಲೇಬೇಕಲ್ಲ. ತಂಗಿಯವರು ಸಹ ನೋಡಿದ್ರಲ್ಲ, ಇವರು 3 ಜನ ಸಾಕ್ಷಿ ಹೇಳ್ತಾರೆ, ಅಲ್ಲಿ ಸಂತೋಷ್ ರಾವೇ ಇದ್ದ, ಟೆಂಟ್ ಹಾಕಿ ಕೂತಿದ್ದ. ಆದರೆ ಅಲ್ಲಿ ನೋಡಿದ ಬೇರೆ ಎಲ್ಲರೂ ಹೇಳ್ತಾರೆ ಒಬ್ಬ ಕುಳ್ಳಗೆ ಕಪ್ಪಗಿನವ ಇದ್ದ ಅಂತ. CC ಕ್ಯಾಮರಾ ಇತ್ತು, ಯಾಕೆ ಹೋಯ್ತು? ಗೋಯಲ್ SP ಅವನನ್ನು ಗೆಳೆದು ತನಿಖೆಗೆ ಒಳಪಡಿಸಿದರೆ ಅಥವಾ ಬ್ರೈನ್ ಮ್ಯಾಪಿಂಗಿಗೆ ಒಳಪಡಿಸಿದರೆ, ಈ ಎಲ್ಲ ತನಿಖಾಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿದರೆ ಎಲ್ಲ ಈಗಲೂ ಸಿಗ್ತದೆ. ಸಿಕ್ಕದೆ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಏನು ಅಂದರೆ, ಇದನ್ನು ತನಿಖೆಗೆ ಒಳಪಡಿಸಬೇಕು, ಇದರ ಸತ್ಯಾಂಶ ಹೊರಗೆ ಬರೋದೇ ಬಿಡುವುದಿಲ್ಲ ಅನ್ನುವ ಛಲ ಹೋರಾಟಗಾರರಿಗೆ ಇದ್ದ ಛಲದ 1% ಛಲ ಸರ್ಕಾರಕ್ಕೆ ಇದ್ದರೆ ಇದೆಲ್ಲ ಬೆಳಕಿಗೆ ಬರ್ತದೆ. ಆದ್ದರಿಂದ ನೋಡಿ, ಮುಂದಿನ ಚುನಾವಣೆಗಾಗುವಾಗ ಇಂಥದ್ದು ಬಹಿರಂಗ ಆಗದೇ ಇರುವಂಥದ್ದು. ಈಗ ಅಲ್ಲಿ ಒಬ್ಬ ಸ್ವಾಮಿ ಇದ್ದಾನಲ್ಲ, ಮುರುಘಾಮಠ, 100,000 ಹೆಣ್ಣು ಮಕ್ಕಳು, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದವನಿಗೂ ಜಾಮೀನು ಕೊಡ್ತದೆ ಸರ್ಕಾರ, ಕೋರ್ಟ್, ನ್ಯಾಯಾಲಯ ಅನ್ನುವಂಥದ್ದು ಹಣ ಕೊಟ್ಟು ಖರೀದಿಸುವ ವಸ್ತು ಆಗಬಾರ್ದು. ಈಗ ನಾವು ನೋಡ್ತಾ ಇದ್ದೇವೆ, ನ್ಯಾಯಾಧೀಶರ ಮನೆಯಲ್ಲಿಯೇ ಕೋಟಿಗಟ್ಟಲೆ ಹಣ ಸಿಕ್ಕಿ ಬೀಳುವಂಥದ್ದು. ಜನರು ಮಾತಾಡದೇ ಇರಬಹುದು, ಆದರೆ ಅವರ ಅಂತರಾತ್ಮ ಮಾತಾಡ್ತದೆ.
ಅರ್ಥ ಮಾಡಿಕೊಳ್ತಾರೆ. ಈ ಬೆಳವಣಿಗೆಗಳು ಆದರೆ ಕ್ರಾಂತಿ ಅಂದರೆ ಏನು? ಸಮಾಜದಲ್ಲಿರುವ ಯಾವುದೇ ನ್ಯಾಯ ವ್ಯವಸ್ಥೆಯು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸಿ ಕೊಡುವುದಿಲ್ಲ. ಅವನ ಮೇಲೆ ಅನ್ಯಾಯ ಮಾಡಲಿಕ್ಕೇ ಇರುವಂಥದ್ದು. ಎಲ್ಲ ನ್ಯಾಯ ಕೊಡಿಸುವಂಥ ಕಾನೂನುಗಳು ವ್ಯವಸ್ಥಿತವಾಗಿ ಇದ್ದರೂ ಕೂಡ ಅವನಿಗೆ ಮಾಡೋದು ಅನ್ಯಾಯವೇ ಅನ್ನುವಂಥದ್ದು ಹೆಚ್ಚೆಚ್ಚು ಇಂಥ ಚಳವಳಿಗಳ ಮೂಲಕ ಅರ್ಥ ಆದಾಗ ಈ ಕಾನೂನು ನ್ಯಾಯದ ವ್ಯವಸ್ಥೆಯನ್ನು ಜನರು ಕಿತ್ತು ಅರಬ್ಬಿ ಸಮುದ್ರಕ್ಕೆ ಬಿಸಾಡಿದರೆ ಏನು ತಪ್ಪಲ್ಲ. ನಿಜ, ಹೌದು. ಅಂಥ ದಿನ ಬರುವಂಥದ್ದಕ್ಕೆ ಕಾರಣ ನ್ಯಾಯಾಲಯಗಳು, ಸರಕಾರಗಳು, ಕಾನೂನಿನ ನಿರ್ವಾಹಕರು ಅದನ್ನು ಸರಿಯಾಗಿ ಮಾಡದೇ ಇರುವುದರಿಂದ ಅದಕ್ಕೆ ಅವರೇ ಹೊಣೆಗಾರರಾಗ್ತಾರೆ ಹೊರತು ಜನ ಅಲ್ಲ. ಹೌದು, ನಿಜ. ಅಂಥ ಬೆಳವಣಿಗೆ ಈ ಚಳವಳಿಯಿಂದ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಾದ್ಯಂತ ಎದ್ದು ಬಂದಿದೆ. ಜನರ ಮಧ್ಯೆ ನಿರ್ಭೀತಿಯಿಂದ ಈ ವಿಚಾರ ಚರ್ಚೆ ಆಗಲಿಕ್ಕೆ ಈಗ ಆರಂಭ ಆಗಿದೆ. ಇದನ್ನು ತಡೆಯುವುದಕ್ಕೆ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಅದು ಬಂದೇ ಬರುತ್ತೆ. ಆ ಬೆಳವಣಿಗೆ ಆಗುವಾಗ ಅದನ್ನು ನೋಡಲಿಕ್ಕೆ ನಾನು ಬದುಕಿದರೆ ಸಾಕು ಅಂತ ನನ್ನ. ಖಂಡಿತವಾಗ್ಲೂ. ಈಗ ಸೌಜನ್ಯ ಪ್ರಕರಣಗಳ ಬಗ್ಗೆ ಈಗ ಚರ್ಚೆಯನ್ನು ಮಾಡಿದ್ವಿ. ಸೊ ಹಿಂದೆ ನೀವು ನೋಡ್ದಂಗೆ ಏನೆಲ್ಲ ನಡೀತಿತ್ತು ಅನಾಚಾರಗಳು ಅಂದರೆ ನೀವು ಕೆಲವೊಂದೊಂದು ಹೇಳಿದ್ರಿ. ಸೊ ನಿಮ್ಮ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು. ಅದಾದ ನಂತರ ಬೇರೆ ಪದ್ಮಲತಾ ಕೊಲೆ ಪ್ರಕರಣದ ವಿರುದ್ಧ ಬೆಳ್ತಂಗಡಿಯಲ್ಲಿ ನಾವು ಚಳವಳಿ ರೂಪಿಸಿದಾಗ ಸಾವಿರಾರು ಜನ ಧರ್ಮಸ್ಥಳದ ಗೂಂಡಾಗಳು ಬಂದು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಡೈರೆಕ್ಟ್ ಆಗಿ ಕೌಂಟರ್ ಕೇಸ್ ಒಂದು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಯಾರೋ ಒಬ್ಬ ಮಲೆಕುಡಿಯ ಹೆಂಗಸನ್ನು ನಾನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಆ ಕೇಸನ್ನು ತನಿಖೆಗೆ ಮಾಡುವಾಗ ಇವರೇನೋ ನೀನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು, ಅವ್ರು ಯಾರೋ ನನಗೆ ಗೊತ್ತಿಲ್ಲ. ನನ್ನನ್ನು ಯಾರು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ದನಿಗಳು ಹೇಳಿದರು ಸ್ಟೇಷನಲ್ಲಿ ಹೋಗಿ ದಸ್ಕತ್ ಹಾಕಿ ಬಾ ಅಂತೇಳಿ ನಾನು ಹೋಗಿ ದಸ್ಕತ್ ಹಾಕಿ ಬಂದೆ. ಆ ಹೆಂಗಸಿನ ಉತ್ತರ ಇದಾಗಿತ್ತು. ನನಗೆ ಆ ಹೆಂಗಸು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ಆ ಹೆಂಗಸಿಗೆ ಗೊತ್ತಿಲ್ಲ. ಇದು ನ್ಯಾಯಾಲಯದ ಮುಂದೆ ಕಂಡು ಬಂದಂಥ ವಿಚಾರ. ನಿಮ್ಮ ಮೇಲೆ ಅಟ್ಯಾಕ್ ಆಯ್ತಲ್ಲ, ನೀವಾಗಿ ಏನಾಯ್ತಾಗ? ಏನು ನಿಮ್ಮ ಮೇಲೆ ಅಟ್ಯಾಕ್ ಆದ ನಂತರ ಏನಾಯ್ತು ಅಂದರೆ? ನನ್ನ ಮೇಲೆ ಅಟ್ಯಾಕ್ ಆದ ನಂತರ ನನ್ನ ಜೊತೆ ಒಂದೆರಡು ಜನ ಇದ್ದರು. ಅವರು ನನ್ನ ಮೇಲೆ ಏಟು ಬೀಳಲಿಕ್ಕೆ ಬಿಡಲಿಲ್ಲ. ಆದರೆ ನಾನು ಬಿದ್ದಲ್ಲಿಂದ ಎದ್ದು ಪಕ್ಕದಲ್ಲೇ ಬೆಳ್ತಂಗಡಿ ಪುರಸಭೆಯ ಕಚೇರಿ ಇತ್ತು. ಆ ಕಚೇರಿಯ ನೌಕರರು, ಅಲ್ಲಿಯ ಸದಸ್ಯರು ಎಲ್ಲ, ನಾನು ಕೂಡ ಪುರಸಭಾ ಚುನಾವಣೆಗೆ ನಿಂತದ್ದರಿಂದ ನನ್ನ ಜೊತೆ ಚುನಾವಣೆಯಲ್ಲಿ ನಮ್ಮ ಗ್ರೂಪ್ನಲ್ಲಿ ಫೈಟ್ ಮಾಡಿದವರು ಅವರೆಲ್ಲ ಇದ್ದರು. ಹಾಗೆ ಅಲ್ಲಿ ಹೋದೆ. ಚೀಫ್ ಆಫೀಸರ್ನ ಕೋಣೆಯೊಳಗೆ ಹೋದೆ. ಚೀಫ್ ಆಫೀಸರು ಇದ್ದರು, ಬಾಗಿಲು ಹಾಕಿದ್ರು. ಇವರು ಹೊರಗಿಂದೆಲ್ಲ ದಾಳಿ ಮಾಡಿ ಚೀಫ್ ಆಫೀಸರ್ ರೂಮ್ನೊಳಗೆ ದಬ್ಬಾಳಿಕೆ ಮಾಡಲಿಕ್ಕಾಗಿ ಒಳಗಿಂದ ಹೋಗಿ ಬರಲಿಕ್ಕೆ ಬರುವಾಗ ಅಷ್ಟೊತ್ತಿಗೆ ಪೊಲೀಸರು ಬಂದರು. ಪೊಲೀಸರು ಬಂದ ನಂತರ ನಾವು ಡೋರ್ ತೆಗೆದದ್ದು. ಆದ್ದರಿಂದ ಪೊಲೀಸರು ನಮ್ಮನ್ನು ಅಲ್ಲಿಂದ ತೆಕ್ಕೊಂಡು ನನಗೆ ಹೊರಗೆ ಬಿದ್ದು ಪೆಟ್ಟಾದ್ದಕ್ಕೆ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು ಪೊಲೀಸರು. ಆಸ್ಪತ್ರೆಯಿಂದ ನನ್ನನ್ನು ಡಿಸ್ಚಾರ್ಜ್ ಮಾಡಬೇಕು ಅಂತ ಡಾಕ್ಟ್ರ್ ಮೇಲೆ ಒತ್ತಡ ಹೇರಲಿಕ್ಕೆ ಬಂದರು. ಯಾರು? ಇದೇ ಗೂಂಡಾಗಳು. ಬಂದಾಗ ನಮ್ಮ ನೆರೆಕರೆಯ ವಠಾರದ ಹರಿಜನ ಕಾಲೋನಿಯ ಯುವಕರೆಲ್ಲ ಬಂದು ಸುದ್ದಿಗೆ ಬಂದರೆ ಜಾಗ್ರತೆ ಅಂತೇಳಿ ದೊಡ್ಡ ದೊಡ್ಡ ದೊಣ್ಣೆ ಎಲ್ಲ ಇಟ್ಕೊಂಡು ಓಡಿದ್ರು. ಅಲ್ಲಿಂದ ನಂತರ ಅಷ್ಟೇ ಆಗಿದೆ. ಈಗ ಇದಲ್ದೇ ಸೊ ಇನ್ನೂ ಕೂಡ ಇವ್ರಿಗೆ ಇವ್ರು ಮಾಡ್ತಿದ್ದಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರು ಅಂತ ವಿಚಾರಗಳಿವೆ. ಇಲ್ಲ, ಇವರು ಅನ್ಯಾಯವನ್ನು ನಿಲ್ಲಿಸುವುದಿಲ್ಲ. ಯಾಕೆ ಅಂತ ಹೇಳಿದರೆ ಇವರಿಗೆ ಡೈರೆಕ್ಟ್ ಮೋದಿಯ ಕೃಪಾ ಕಟಾಕ್ಷ ಉಂಟು. ಇವರು ಪಾರ್ಲಿಮೆಂಟ್ ಸದಸ್ಯರು. ಇವರ ಈ ಗ್ರಾಮಾಭಿವೃದ್ಧಿ ಯೋಜನೆ SKDRDPಯ 6.5 ಲಕ್ಷ ಗುಂಪುಗಳ 65 ಲಕ್ಷ ಸದಸ್ಯರು ಕರ್ನಾಟಕ ರಾಜ್ಯದಲ್ಲಿ ಇವರು ಹೇಳಿದ ಹಾಗೆ ಇದ್ದಾರೆ ಅನ್ನುವಂಥ ಒಂದು ಪ್ರತೀತಿಯ ಹಿನ್ನೆಲೆಯಲ್ಲಿ ಕೊಟ್ಟಂಥದ್ದು. ಅದು ಈಗ ಸುಮಾರು 25ರಿಂದ 30% ಇಡೀ ರಾಜ್ಯದಲ್ಲಿ ಈ SKDRDPಯಿಂದ ಜನ ಬಿಡ್ತಾ ಬಂದರು. ಈ ಬೆಳವಣಿಗೆ ಆದ ಹಾಗೆ
ಇನ್ನೊಂದು 6 ತಿಂಗಳು 1 ವರ್ಷದ ಒಳಗೆ SKDRDPಗೆ ಸದಸ್ಯತ್ವವೇ ಇಲ್ಲದ ಬೆಳವಣಿಗೆ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆವಾಗ ಇವರಿಗೆ ಒಂದಷ್ಟು ಈಗ ಧರ್ಮಸ್ಥಳಕ್ಕೆ ಹರಿಕೆ ಮತ್ತೊಂದು ಇನ್ನೊಂದು ಇದೆಲ್ಲ ಅದರಿಂದ ಈ SKDRDPಯ ಉಳಿತಾಯದ ಹಣದಿಂದ ಇದು ಯಾವುದಕ್ಕೂ ಲೆಕ್ಕಪತ್ರ ಇಲ್ಲ, ಮತ್ತೊಂದಿಲ್ಲ, ಯಾವುದೂ ಇಲ್ಲ. ಖಂಡಿತವಾಗಿ ಇದರ ಮೇಲೆ ಕೇಸ್ ಆಗ್ತದೆ. ಸೋಮನಾಥ್ ನಾಯ್ಕರು ಹಾಕಿದ ಕೇಸು ಅದರ ಮೇಲೆಯೂ ಇದೆ. ಈಗ ವಿಚಾರವನ್ನು ಬೆಳಕಿಗೆ ತಂದವರೇ ಸೋಮನಾಥ್ ನಾಯ್ಕರು, ನಾಗರಿಕ ಸೇವಾ ಟ್ರಸ್ಟ್. ಇವರ ಭೂ ಹಗರಣ, ಭೂ ಕಬಳಿಕೆ, ಆಮೇಲೆ ಇದು ಎಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಅವಿದಾವಿದ ಹಾಕಿ ಸುಳ್ಳು ಹೇಳಿಕೆ ಕೊಟ್ಟದ್ದು, ಮತ್ತೊಂದು ಇನ್ನೊಂದು, ಇದನ್ನೆಲ್ಲ ಇಂಥ 100 ಪ್ರಶ್ನೆಗಳು ಒಂದನ್ನಾದರೂ ಬಹಿರಂಗವಾಗಿ ಬಂದು ನಮ್ಮ ಹತ್ರ ಚರ್ಚೆ ಮಾಡಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅವರು. 365 ಕೇಸುಗಳು ಇವರ ಮೇಲೆ ಇದೆ. ಇದು ಒಂದಕ್ಕೂ ಇವರ ಹತ್ರ ಉತ್ತರ ಇಲ್ಲ. ಇವರು ಉದ್ದ ಎಳೀತಾ ಇರೋದು. ಅವರಿಗೆ 78 ವರ್ಷ ಪ್ರಾಯ ಆಯಿತು. ಇವತ್ತು ನಾಳೆ ಸತ್ತರೆ ನನ್ನ ನಿರೀಕ್ಷೆಯಲ್ಲಿ ನನಗೆ ಕಾಣ್ತಾ ಇರೋದು ಅವರ ನಂತರ ಇಲ್ಲಿ ಯಾರು ವೀರೇಂದ್ರ ಹೆಗ್ಡೆ ನಂತರ ಯಾರು ಹೆಗ್ಗಡೆ ಆಗೋದಿಲ್ಲ. ಅಲ್ಲ ಇದಾರಲ್ಲ ಅವ್ರ ತಮ್ಮನ ಮಕ್ಕಳು ಇದಾರಲ್ಲ, ಅವರು ಯಾರು ಕೇಳ ಯಾರ ಮಕ್ಕಳು ಇರ್ಬೋದು, ಏನೇ ಇರ್ಬೋದು, ಸರ್ಕಾರ ಬಿಡ್ತದ? ಅವರೊಳಗೆ ಭಿನ್ನಮತ ಇದೆ ಆ ವಿಚಾರದಲ್ಲಿ. ನಿಜ ನಿಜ. ಅಂಥ ಗೊಂದಲಗಳು ಸೃಷ್ಟಿ ಆಗುತ್ತೆ. ನಿಮಗೆ ಒಂದು ವಿಚಾರ ಗೊತ್ತಿರ್ಬೋದು, 10-20 ವರ್ಷಗಳ ಹಿಂದೆ ನೇಪಾಳದಲ್ಲಿ ಕ್ರಾಂತಿ ಆಯಿತು. ಅಲ್ಲಿ ಯಾರ ಸರ್ಕಾರ ಬಂದರೂ, ಕಮ್ಯುನಿಸ್ಟರ ಸರ್ಕಾರ ಬಂದರು, ಕಾಂಗ್ರೆಸ್ನವರ ಸರ್ಕಾರ ಬಂದರು, ಅಥವಾ ಮಾವೋಯಿಸ್ಟ್ಗಳ ಸರ್ಕಾರ ಬಂದರು, ಆಡಳಿತದ ಮುಖ್ಯಸ್ಥ ರಾಜ. ಈ ರಾಜನ ಕುಟುಂಬದಲ್ಲಿ ಒಂದು ಸಣ್ಣ ಮಗು ಕೂಡ ಇಲ್ಲದ ಹಾಗೆ ಕೊಂದ ನಂತರ ಅಲ್ಲಿ ಸರಿಯಾಗಿ ಪ್ರಜಾಪ್ರಭುತ್ವ ಜಾರಿಯಾದ, ನೇಪಾಳ ಅಭಿವೃದ್ಧಿ ಆಗಲಿಕ್ಕೆ ಶುರುವಾದ. ಇಲ್ಲಿ ಕೂಡ ಯಾರಿಗೆ ಗೊತ್ತು, ಸರ್ಕಾರ ಕಾನೂನನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ, ನಿರ್ವಹಿಸುವುದಿಲ್ಲ ಅನ್ನುವಂಥ, ನಿರ್ವಹಿಸುವುದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ ಅನ್ನುವಂಥ ವಿಶ್ವಾಸ ಜನರಿಗೆ ಬರುವ ರೀತಿ ಸರ್ಕಾರ ಮಾಡ್ತಾ ಹೋದರೆ ಏನು ಬೆಳವಣಿಗೆ ಆದೀತು? ಜನಗಳೇ ಬದಲಿಸಬೇಕಾಗ್ತದೆ. ಜನರೇ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣಕ್ಕೆ ಸರ್ಕಾರವೇ ಕಾರಣ ಆಗ್ತದೆ. ಈಗ ಯಾವುದೇ ಒಂದು ಗಂಭೀರವಾದಂಥ ಪ್ರಶ್ನೆ ಬಂದಾಗ ಸರ್ಕಾರ ಅಂತ ಇರುವಂಥದ್ದು ಅದಕ್ಕೆ ಪರಿಹಾರಕ್ಕೆ ಗಮನ ಕೊಡಬೇಕು. ಪರಿಹಾರಕ್ಕೆ ಸರ್ಕಾರ ಗಮನ ಕೊಡುವ ನಿಟ್ಟಿನಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಅಂದರೆ ಇಷ್ಟು ದೊಡ್ಡ ರೀತಿಯಲ್ಲಿ ಇಲ್ಲಿ ಚರ್ಚೆ ಆಗ್ತಾ ಇದೆ. ಅಸೆಂಬ್ಲಿಯಲ್ಲಿ ಇದೊಂದು ವಿಷಯವೇ ಅಲ್ಲ. ಅದರ ಮೇಲೆ ನಾಚಿಕೆ ಕೆಟ್ಟ CT ರವಿ ಹೇಳ್ತಾನೆ, ಲೂಟಿ ರವಿ ಅವರು ಭಾಳ ಒಳ್ಳೆಯವರು, ಸಮಾಜಕ್ಕೆ ತುಂಬ ಜನರಿಗೆ ಒಳ್ಳೆ ಸಹಾಯ ಮಾಡಿದ್ದಾರೆ, ಅವರ ಚಮಚಗಳಿಗೆ ಮಾಡಿದ್ದಾರೆ. ಅದು ಏನನ್ನು ತೋರಿಸ್ತದೆ ಅಂದರೆ BJPಯು ಮಾಡೋದಿಲ್ಲ, ಕಾಂಗ್ರೆಸ್ಸು ಮಾಡೋದಿಲ್ಲ. ಅದಕ್ಕೆ ಯಾರ ಪ್ರತಿಕ್ರಿಯೆ ಇಲ್ಲ ನೋಡಿ. ಇವರು ಜಾಣರು, ಕಾಂಗ್ರೆಸ್ನವರು ಯಾವ ಪ್ರತಿಕ್ರಿಯೆಯೂ ಕೊಡೋದಿಲ್ಲ. ಏನೋ ಒಂದಿಷ್ಟು ಕಾಳಜಿ ಇರೋದು ಸಿದ್ದರಾಮಯ್ಯನಿಗೆ. ಹೌದು, ಸಿದ್ದರಾಮಯ್ಯನನ್ನು ಮಾಡಲಿಕ್ಕೆ ಬಾಕಿಯವರು ಬಿಡೋದಿಲ್ಲ. ಸಿದ್ದರಾಮಯ್ಯನ ಒಟ್ಟಿಗಿದ್ದವರು ಬಿಡೋದಿಲ್ಲ, ಈಚೆ ಕಡೆಯಲ್ಲಿದ್ದವರು ಬಿಡೋದಿಲ್ಲ. ಈಗ ಅವರಿಗೆ ಅವರ ಜಗಳವೇ ಹೆಚ್ಚಾಗಿದೆ. ಸರ್ಕಾರ ಸರಿಯಾಗಿ ಕೆಲಸ ಮಾಡುವುದಿಲ್ಲ, ಇದರ ಬಗ್ಗೆ ಗಂಭೀರವಾಗಿ ಗಮನ ಕೊಡುವಂಥ ಉದ್ದೇಶ ಎರಡೂ ಸರ್ಕಾರಗಳಿಗೆ ಇಲ್ಲ ಅನ್ನುವಂಥ ವಿಚಾರ ದಿನದಿಂದ ದಿನಕ್ಕೆ ಜನರ ಕಡೆಗೆ ತಲುಪ್ತಾ ಇದೆ. ಒಂದೋ ಶಾಂತಿಯುತವಾಗಿ ಜನ ಚುನಾವಣೆಯಲ್ಲಿ ಇವರು ಎರಡೂ ಜನರನ್ನು ಕುತ್ತಿಗೆಗೆ ಕೈ ಹಾಕಿ ಹೊರಗೆ ಹಾಕ್ತಾರೆ, ಅಥವಾ ಆ ಉತ್ತರ ಪ್ರದೇಶದಂತಲ್ಲಿ ಭೂಮಾಲಕರೊಟ್ಟಿಗೆ ಸೇರಿಕೊಂಡು ಇವತ್ತು ಕಾಂಗ್ರೆಸ್ನ ಅಡ್ರೆಸ್ ಉಂಟ. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬು, ಆಮೇಲೆ ಬಿಹಾರ, ಮಧ್ಯಪ್ರದೇಶ, ಗುಜರಾತು, ನಾಳೆ ಇವರಿಗೂ ಅದೇ ಪರಿಸ್ಥಿತಿ ಆಗುತ್ತೆ. ಪ್ರಶ್ನೆ ಏನು ಅಂತ ಹೇಳಿದರೆ ಇದು ಎರಡನ್ನು ಬಿಟ್ಟರೆ ಯಾರು ಅಂತ ಹೇಳುವ ಪ್ರಶ್ನೆ ಇರೋದು. ಆ ಬೆಳವಣಿಗೆಗೆ ನಾಯಕತ್ವ ಕೊಡುವ ಎಷ್ಟು ಸಣ್ಣ ವೀಕ್ ಕಡ್ಡಿ ಸಿಕ್ಕಿದ್ರು ಜನ ಅದರ ಜೊತೆ ಬರ್ತಾರೆ. ನಿಮ್ಮ ಹತ್ರ ಇವರು ಮಾತಾಡಿರ್ಬೋದು, ಯಾರು ನೇಮಿರಾಜ ಕೊಂಡೆ ಅವರು, ಅವರ ಫ್ಯಾಮಿಲಿಯವರೆಲ್ಲ ಮಾತಾಡಿರ್ಬೋದು. ತನ್ನ ಹೆಂಡತಿ, ಮಕ್ಕಳು, ಕುಟುಂಬ, ಸಂಸಾರವನ್ನು ಬಿಟ್ಟು ದೇವರ ಕೆಲಸ ಅಂತ ಎಂಥದ್ದು ಹೇಳಿದರು ವೀರೇಂದ್ರ ಹೆಗ್ಡೆ ಅವರು ಓಡಾಡಿಕೊಂಡು ರಾತ್ರಿ ಹಗಲೆನ್ನದೆ ಮಧ್ಯರಾತ್ರಿ 2 ಗಂಟೆಗೆ ಹೋದರೆ 4 ಗಂಟೆಗೆ ಬಾರದೆ ಕೆಲಸ ಮಾಡಿಕೊಂಡಿದ್ದವರು ನೇಮಿರಾಜ ಕೊಂಡೆ. ನೇಮಿರಾಜ ಕೊಂಡೆಯವರ ಮೇಲಾಗಲಿ ಅವರ ಪತ್ನಿಯ ಮೇಲಾಗಲಿ ಮಾಡಿದ ಅಪರಾಧ, ಅಪಚಾರ, ಅಪವಾದ ಶುದ್ಧ ಸುಳ್ಳು. ಕಂಠಿಹಾರವನ್ನು ಜಯಮಾಲ ತಂದು ಕೊಟ್ಟಿದ್ದಾಳೆ ಅಂತ ಹೇಳಿ
ಬಟ್ಟ ಬಯಲಾಗಿ ಬೆಳಕಿಗೆ ಬಂದಿದೆ. ನಿಜ, ಹೌದು. ಒಂದು ಸ್ವಾಂತನದ ಮಾತು ನೇಮಿರಾಜ ಕೊಂಡೆಗೆ ಬಂದಿದ ಅವರಿಂದ. ನೀವು ಇಷ್ಟೆಲ್ಲ ಯೂಟ್ಯೂಬರ್ಸು, ಪತ್ರಿಕಾ ಪ್ರತಿನಿಧಿಗಳು ಅವ್ರ ಹತ್ರ ಮಾತಾಡಿದ್ರಲ್ಲ, ಅದು ಬಂದಿದೆ ಅಂತ ಏನಾದರೂ ಅವ್ರು ಹೇಳಿದ್ರ? ಇಲ್ಲ. ಸ್ವಾಂತನದ ಒಂದು ಮಾತಾದರೂ ಅವರಿಂದ ಬರ್ತಿದ್ರೆ ಹೇಳದೇ ಇರುವ ಬಾಪ್ತಿನವರು ಅವರು ಅಲ್ಲ. ಹೌದು. ಅಷ್ಟು ಅವರು ಹೆಗ್ಗಡೆ ಕುಟುಂಬಕ್ಕೆ ತನ್ನನ್ನು ಸಮರ್ಪಿಸಿಕೊಂಡವರು. ಅಂದರೆ ನಮ್ಮನ್ನು ಯಾರೂ ಪ್ರಶ್ನಿಸಬಾರದು ಸ್ವತಃ ಅಂತ ಹೇಳುವಂಥ ಆ್ಯಟಿಟ್ಯೂಡ್ ಇದು. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಮತ್ತು ಇನ್ನೊಂದು ಹೇಳಿದ್ರಿ, ಎಳಚತ್ಯಾರು ಅವ್ರದ್ದು. ಯಾರು? ಎಳಚತ್ಯಾರು. ಎಳಚಿತ್ತಾಯರು. ಹಾಂ, ಅವ್ರದ್ದು ಏನಾಯಿತು ಘಟನೆ? ಅವರು ಏನು ನೋಡಿ, ಎಳಚಿತ್ತಾಯರು 1961ರಲ್ಲಿ ಭೂಸುಧಾರಣಾ ಕಾಯ್ದೆ ಬಂದು ಗೇಣಿ ರೈತರ ಹೆಸರಲ್ಲಿ ಪಹಣಿ ಬರೀಬೇಕು ಅಂತ ಹೇಳುವ ಕಾನೂನು ಬರುವಾಗ ಬೆಳ್ತಂಗಡಿ ತಾಲೂಕಿನ 100ಕ್ಕೆ 90 ಜನ ರೈತರ ಪಹಣಿ ಭರಿಸುವ ಅರ್ಜಿಯನ್ನು ಕೊಡಿಸಿದ್ದು ಎಳಚಿತ್ತಾಯರು. ಗೇಣಿ ಕೊಡದಿದ್ರೆ, ಕೊಟ್ಟ ಗೇಣಿಗೆ ರಸೀದಿ ಕೊಡದಿದ್ರೆ, ರಸೀದಿ ಇದ್ರೆ ಮಾತ್ರ ಪಹಣಿ ಬರೀತಾರೆ. ಮುಂದಿನ ಸೀಸನ್ನಲ್ಲಿ ಗೇಣಿ ಕೊಡುವುದಿಲ್ಲ, ನನಗೆ ಕಳೆದ ವರ್ಷದ ರಸೀದಿ ಕೊಡಿ ಅಂತ ಹೇಳುವಂಥ ಚಳವಳಿ ಮಾಡುವುದರ ಮುಖಾಂತರ ಎಲ್ಲ ರೈತರಿಗೂ ಭೂಮಾಲಕರು ಗೇಣಿ ರಸೀದಿ ಕೊಡುವ ರೀತಿ. ರಸೀದಿ ಇದ್ದರೆ ಇವರ ಹೆಸರಲ್ಲಿ ಪಹಣಿ ಆಗುತ್ತೆ. ಹೌದು. ಇಂಥ 16,000 ರೈತರು, ಅರ್ಜಿ ಒಂದು 25,000 ಜನ ಹಾಕಿರ್ಬೋದು, ರೈತರ ಹೆಸರಲ್ಲಿ ಪಹಣಿ ಪತ್ರಿಕೆ ಆಗಿದ್ದು ಆ ಚಳವಳಿಯ ಹಿಂದೆ ಎಳಚಿತ್ತಾಯರು. ಎಳಚಿತ್ತಾಯರು ಒಬ್ಬರೇ ಅಲ್ಲ, ಅದರ ಮೊದಲು ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಚಟುವಟಿಕೆಯಲ್ಲಿ ರಾಮನಾಯಕರು ಇದ್ದರು, ಮೇಘರಾಜ ಇಂದ್ರ ಅಂತ ಇದ್ದರು, ಆಮೇಲೆ ಧೂಮ ಭಂಡಾರಿ ಅಂತ ಇದ್ದರು, ಹಲವಾರು ಜನ ಇದ್ದರು. ಒಬ್ಬರೇ ಅಲ್ಲ, ಬಹಳ ದೊಡ್ಡ ರೀತಿಯ ಗೇಣಿ ರೈತರ. ಈ ಕೊಯ್ಯೂರಿನಲ್ಲಿ ನಡೆದಂಥ ಘಟನೆ, ಕೊಯ್ಯೂರಿನಲ್ಲಿ ಗೇಣಿ ರೈತರಿಗೆ ಕೊಟ್ಟ ಗೇಣಿಗೆ ರಸೀದಿ ಕೊಡದೆ ಇದು ಮಾಡಬಾರ್ದು ಅಂತ ಹೇಳುವಂಥ ಸಭೆ ಮಾಡಲಿಕ್ಕೆ ಹೋದಾಗ ಭೂಮಾಲಕರು ಅದಕ್ಕೆ ಜನ ಕಳಿಸಿದ್ದು ಇಲ್ಲಿಂದಲೇ. ಭೂಮಾಲಕರ ಪರವಾಗಿ ಸಾವಿರಾರು ಗೂಂಡಾಗಳು ಬಂದು ಒಂದು 400-500 ಜನ ರೈತರ ಸಭೆಗೆ ಬಂದಂಥ ಎಳಚಿತ್ತಾಯರನ್ನು ಬಾಕಿಯವರನ್ನೆಲ್ಲ ಹೊಡೆದು ಓಡಿಸಿದ್ದು. ಹೊಳೆ ದಾಟಿ ಇವರು ಆಚೆ ಬರುವಾಗ ಇವರು ಯಾರಿಗೂ ಪೆಟ್ಟಾಗದ ರೀತಿ ಲೀಡರ್ಸ್ಗಳೆಲ್ಲ ದಾಟುವವರೆಗೆ ಎಲ್ಲರ ಹತ್ರವೂ ಲಡಾಯಿ ಮಾಡಿಕೊಂಡು ಅಡ್ಡ ದೊಣ್ಣೆಯನ್ನು ಹಿಡ್ಕೊಂಡು ನಿಂತವರು ಬಾಬು ಸಪಲ್ಯ ಅಂತ, ಈ ಆನೆ ಮಾವುತನ ಹೆಂಡತಿಯ ತಂದೆ. ಆನೆ ಮಾವುತನ ಹೆಂಡತಿ ಯಮುನಾ ಇದ್ದಾಳಲ್ಲ, ಸುಂದರಿ ಅಲ್ಲ, ಕಂಪ್ಲೇಂಟ್ ಕೊಟ್ಟವಳು, ಸುಂದರಿ ತಂಗಿ. ಅವರ ತಂದೆ ನೂಜೇಲು ಬಾಬು ಸಪಲ್ಯ ಅಂತ, ಅವರು ಒಳ್ಳೆ ಕಟ್ಟಾಳು. ಅವರು ದೊಣ್ಣೆ ಹಿಡ್ಕೊಂಡು ಈಗ ನಿತ್ತರೆ ಅವರ ಹತ್ರ ಹೋಗ್ಲಿಕ್ಕೂ ಎಂಥ ಗುಂಡನಿಗೆ ಧೈರ್ಯ ಬರಲಿಕ್ಕಿಲ್ಲ. ಅವರಿಗೆ ಹೊಡೆದ ಪೆಟ್ಟಿನಲ್ಲಿ ಇಷ್ಟೆಲ್ಲರ ಜನರನ್ನು ಬಚಾವ್ ಮಾಡಲಿಕ್ಕೆ ಹೋಗಿ ಅವರಿಗೆ ಹೊಡೆದ ಪೆಟ್ಟಿನಲ್ಲಿ ಅವರು 1.5 ತಿಂಗಳು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಿ ನಡೀತಿದ್ದು ಅಷ್ಟೇ. ಅಷ್ಟು ಅವರ ಕೈ ಕಾಲಿಗೆಲ್ಲ ಹೊಡೆದಿದ್ದಾರೆ. ಆದರೂ ಅದನ್ನು ಲೆಕ್ಕಿಸದೆ ಎಲ್ಲ ಲೀಡರ್ಸು ಬಚಾವಾಗುವವರೆಗೆ ನೋಡಿಕೊಂಡಿದ್ದಾರೆ. ಅದರ ಹಿಂದೆ ಎಷ್ಟೋ ತ್ಯಾಗ ಬಲಿದಾನಗಳನ್ನು ಮಾಡಿದವರ ಇದಿದೆ. ಎಳಚಿತ್ತಾಯರ ಅಂಗಡಿಗೆ ಇದೆಲ್ಲ ಘಟನೆ ಆದ ಕೆಲವೇ ದಿವಸದಲ್ಲಿ ಇದೇ ವ್ಯಕ್ತಿ ಜೀಪ್ ತಾನೇ ಸ್ವತಃ ಡ್ರೈವ್ ಮಾಡಿಕೊಂಡು ಬಂದಿದ್ದಾರೆ. ಈಗಿನ ದೈವಮಾನವ ಅನ್ಸ್ಕೊಂಡವರು. ಒಂದು ಲಾರಿಯಲ್ಲಿ ಜನ ಬಂದಿದ್ದಾರೆ ಹಿಂದಿನಿಂದ, ಚಿಮಿನೆಣ್ಣೆ, ಪೆಟ್ರೋಲು ಎಲ್ಲ ಹಿಡ್ಕೊಂಡು. ಇವರು ಅಂಗಡಿ ಹಿಂದೆ ಎಲ್ಲ ಒಂದು ಬಾಗಿಲನ್ನು ಹೀಗೆ ಸೇರಿಸೋದು, ಅದನ್ನು ಆಚೆ ದೂಡುದು, ಒಂದು ಬಾಗಿಲು ಸೇರಿಸೋದು, ಅದನ್ನು ಆಚೆ ದೂಡುದು. ಈ ರೀತಿಯ ಬಾಗಿಲುಗಳು ಇರುವಂಥ, ಮರದ ಹಲಗೆಗಳು ಇರುವಂಥ ಬಾಗಿಲುಗಳಿರುವ ಅಂಗಡಿ ಇತ್ತು. ಅಂಗಡಿಗೆ ಬಾಗಿಲುಗಳು ಹಾಗೆ.
ಇವರು ಒಂದು ಬಾಗಿಲು ಮಾತ್ರ ತೆಗೆದು ಬೆಳಿಗ್ಗೆ 8 ಗಂಟೆಗೆ ಬಂದವರು ಬಹಿರ್ದೆಸೆಗೆ ಹೋಗಿದ್ದಾರೆ. ಲಾಟೆ ಮತ್ತು ಕೊಡಪಾನ ತೆಗೆದು ಎದುರಿನಲ್ಲಿರುವ ಬಾವಿಯಿಂದ ಒಂದು ಕೊಡಪಾನ ನೀರು ತೆಗೆದು ಕೊಡಪಾನದ ನೀರು ಅಲ್ಲೇ ಇತ್ತು. ಚೊಂಬಿನಲ್ಲಿ ನೀರು ಹಿಡ್ಕೊಂಡು ಇವರು ಆಚೆ ಬಹಿರ್ದೆಸೆಗೆ ಹೋಗಿದ್ದಾರೆ. ಹೋಗಿ ಅಲ್ಲಿಂದ ಕೂತವರು ಬಲ್ಲೆಯದಲ್ಲಿ ಕೂತ್ಕೊಂಡು ಇವರು ನೋಡ್ತಾ ಇದ್ದಾರೆ. ಇವರು ಒಳಗೆ ಇದ್ದಾರೆ ಅಂತೇಳಿ ಒಳಗೆ ಚಿಮಿಡೆಣ್ಣೆ ಅದು ಇದೆಲ್ಲ ಹಾಕಿ ಬೆಂಕಿ ಕೊಟ್ಟು ಬಾಗಿಲು ಬಂದ್ ಮಾಡಿ ಹೋಗಿದ್ದಾರೆ. ಈಗಿನ ದೈವ ಮಾನವ ಅದೇ ಮನುಷ್ಯ. ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ತಗೊಳ್ಬೇಕಲ್ಲ ಪೊಲೀಸ್, ಅದಾಯ್ತಲ್ಲ. ಯಾಕೆಂದರೆ ಉಜಿರೆ, ಧರ್ಮಸ್ಥಳ, ಬೆಳಾಲು, ಆಮೇಲೆ ಈ ಕೊಯ್ಯೂರು, ಈ ಎಲ್ಲ ಭಾಗದಲ್ಲಿರುವಂಥ ದೊಡ್ಡ ದೊಡ್ಡ ಭೂಮಾಲಕರೆಲ್ಲ ಜೈನರು. ಅವರ ಭೂಮಿಗಳಿಗೆ, ಜೈನರು ಮತ್ತು ಬ್ರಾಹ್ಮಣರು, ಅವರ ಎಲ್ಲ ಭೂಮಿಗಳಿಗೆ ಇರುವಂಥ ಟೆನೆಂಟ್ಸ್ ಎಲ್ಲರೂ ಇವರ ಸಂಪರ್ಕದಲ್ಲಿದ್ದರು. ಪ್ರತಿ ದಿವಸ ಅವರ ಅಂಗಡಿ ಬಾಗಿಲಾಕಿ ಅವರ ಮನೆಗೆ ಹೋಗುವಾಗ ಅವರನ್ನು ಮನೆಯವರೆಗೆ ಬಿಟ್ಟು ಆಮೇಲೆ ಮನೆಗೆ ಹೋಗ್ತಾ ಇದ್ದಂಥ ಶಿಫ್ಟ್ನಲ್ಲಿ ರೈತರು ಬರ್ತಾ ಇದ್ದರು. ಹಾಗೂ ಈ ಘಟನೆ ಆದ ನಂತರ ಪೊಲೀಸರು ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂತ ಆದ ನಂತರ ಬೊಂಡ ಇದು ಸಿಯಾಳ ಕೆತ್ತುವ ಚೂರಿ ಹಿಡ್ಕೊಂಡು ಅದನ್ನು ಬ್ಯಾಗ್ನಲ್ಲಿ ಇಟ್ಕೊಂಡು ಯಾವಾಗಲೂ ತಿರುಗಾಡ್ತಾ ಇದ್ರು. ಜನರ ಮಧ್ಯೆ ಹೋಗೋದನ್ನು ನಿಲ್ಲಿಸಲಿಲ್ಲ. ಜನಗಳ ಸಪೋರ್ಟಿಗಿದ್ರು, ಅವರಿಗೆ. ಹೌದು. ಆದರೆ ಭೂ ಸುಧಾರಣಾ ಕಾಯ್ದೆ ಬಂದ ಮೇಲೆ ಜನರೆಲ್ಲ ಕಾಂಗ್ರೆಸ್ನ ಹಿಂದೆ ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೆ ಅಂದರೆ ಇಷ್ಟೆಲ್ಲ ಕಾನೂನು ಬರುವುದಕ್ಕಾಗಿ ಬೆಂಗಳೂರಿನ ತನಕ ಭೂ ಸುಧಾರಣಾ ಕಾನೂನು ಬರಬೇಕನ್ನುವಂಥ ಜಾರಿ ಮಾಡಿ ಅಂತ ಹೇಳಿ ಒತ್ತಾಯಿಸುವ ಆಗಿನ ರೆವಿನ್ಯೂ ಮಿನಿಸ್ಟರ್ ಹುಚ್ಚಮಾಸ್ತಿಗೌಡನನ್ನು BC ರೋಡ್ನಲ್ಲಿ ಗೆರಾವು ಮಾಡಿ ಮಧ್ಯಾಹ್ನದವರೆಗೆ ಯಾವ ಕಾರ್ಯಕ್ರಮಕ್ಕೂ ಹೋಗಲಿಕ್ಕೆ ಬಿಡದೆ ಅಡ್ಡ ಹಾಕಿ ನಿಲ್ಲಿಸಿದ ಘಟನೆ ನಡೆದ ಒಂದು ವಾರದಲ್ಲಿ ಭೂ ಸುಧಾರಣಾ ಕಾನೂನು ಜಾರಿಯಾದವು. ಆಗ ಅಷ್ಟೆಲ್ಲ ನಾವು ಮಾಡಿದರು. ಒಬ್ಬನೇ ಒಬ್ಬ ಕಮ್ಯುನಿಸ್ಟ್ನು, ಇದೆಲ್ಲ ಕಮ್ಯುನಿಸ್ಟ್ರು ಮಾಡಿದ್ರು. ಒಬ್ಬನೇ ಒಬ್ಬ ಕಮ್ಯುನಿಸ್ಟ್ನು ಭೂ ಸುಧಾರಣಾ ಭೂ ನ್ಯಾಯ ಮಂಡಳಿಗಳಲ್ಲಿ ಇಲ್ಲ. ಎಷ್ಟು ಕೈಪ್ಪೆ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ, ಅದಾಯ್ತಲ್ಲ. ಎಷ್ಟು ಕೆಟ್ಟ ಕಹಿ ಭಾವನೆ ಇರಬಹುದು ಅವರಿಗೆ. ಭೂ ನ್ಯಾಯ ಮಂಡಳಿ ಮುಖಾಂತರ ಭೂ ಸುಧಾರಣಾ ಕಾನೂನು ಬರುವ ಹಾಗೆ ಒತ್ತಡ ಹಾಕಿದ್ರಲ್ಲ ಕಮ್ಯುನಿಸ್ಟ್ರು. ನಾವು ಕಾನೂನು ತಂದದ್ದು ಅಂತ ಹೇಳ್ತಾರೆ. ಒಳಗಿಂದೊಳಗೆಲ್ಲ ಭೂಮಾಲಕರಿಗೆ ಪರ. ನಾವು ಕಾನೂನು ತಂದದ್ದು ಸುಗ್ರೀವಾಜ್ಞೆ ಅಂತ ಹೇಳ್ತಾನೆ ರಾಮ. ಆದರೆ ಕಾನೂನು ಅದರದ್ದೇ ಕೆಲಸ ಮಾಡ್ತದೆ. ಎಂಥದ್ದು ಕೆಲಸ ಮಾಡೋದು? 40ಕ್ಕೂ ಹೆಚ್ಚು NCR, 4ಕ್ಕೂ ಹೆಚ್ಚು FIR ಆದದ್ದು ಅಲ್ಲಿ ಪೇಪರ್ನ ಅಟ್ಟಿಯಲ್ಲಿ ಗೆದ್ದಲು ಹಿಡಿತಾ ಇದೆ. ಯಾರು ಕೆಲಸ ಮಾಡಿಸಬೇಕು? ಇದನ್ನು ಮಾಡಿಸಲಿಕ್ಕೆ ಪ್ರತಿಯೊಂದು ಗ್ರಾಮದಲ್ಲಿ ಈಗ ಜನ ಜಾಗೃತಿಯಾಗಿದೆ. ಬಹಿರಂಗವಾಗಿ ಗ್ರಾಮದಲ್ಲಿ 10-25 ಜನ ಹೇಳುವ ತಂಡ ಒಪ್ಪನ್ನಾಗಿ ಹುಟ್ಟಿಕೊಳ್ಳಿಕ್ಕೆ ಶುರುವಾಗ್ತದೆ ನೋಡಿ. ಆವಾಗ ಇದೆಲ್ಲ ಬದಲಾಗ್ತದೆ. ಅಂಥ ಬೆಳವಣಿಗೆ ಬರಬೇಕು. ಅದಕ್ಕೆ ಇದು ಖಂಡಿತ ಬರುತ್ತೆ ಅನ್ನುವಂಥ ವಿಶ್ವಾಸ ಈಗ ಕಂಡು ಬರ್ತಾ ಇದೆ. ಯಾಕೆಂದರೆ ಅವರ ಪ್ರಚಾರ, ಅವರ ಪರವಾದಂಥ ಕಾರ್ಯಕ್ರಮಗಳ ಬಗ್ಗೆ ಬೆಂಬಲ ಆರಂಭದಲ್ಲಿ ಎಷ್ಟಿತ್ತು ಅಷ್ಟೇ ಉಂಟು ಈಗಲೂ. ಹೆಚ್ಚಾಗಿಲ್ಲ. ಅದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ ಅದು ಪೇಯ್ಡ್ ಸರ್ವೆಂಟ್ಸ್. ಇದು ಒಂದಲ್ಲ ಒಂದು ಸಂದರ್ಭದಲ್ಲಿ 2 ಕೋಟಿಯವರೆಗೆ ಏರಿತು. ಅದೇ ರೀತಿ ಇದಾಗಿದೆ. ಆದಷ್ಟು ಬೇಗ ಏನು ಅಂತ್ಯಕಾಲ ಬಂತು ದುಷ್ಟರದ್ದು. ಅಲ್ಲ, ಮುಂದೆ ಹೇಗೆ ಆಗುತ್ತೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಅದು ಜನ ತೀರ್ಮಾನ ಮಾಡೋದು, ನಾವಲ್ಲ. ನಿಜ, ಹೌದು. ಸರ್ಕಾರ ಅಂತೂ ತೀರ್ಮಾನ ಮಾಡಲ್ಲ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಎಲ್ಲರೂ. ಅಲ್ಲ, ಅವರ ಆ್ಯಟಿಟ್ಯೂಡ್, ಅವರ ಒಂದು ಚಟುವಟಿಕೆಯ ವಿಧಾನ, ಅವರ ಕೆಲಸದ ವಿಧಾನಗಳು ಇವರ ಮೇಲೆ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರತಿಷ್ಠಿತ ಕುಟುಂಬ ಮತ್ತೊಂದು ಇನ್ನೊಂದು ಅಂಥ ಹೇಳಿಕೆಗಳನ್ನು ಅವರು ಇದರಲ್ಲಿ ಸ್ಟೇಟ್ಮೆಂಟ್ನಲ್ಲಿ ಸ್ವಮೋಟೋ ಕೇಸ್, ಒಬ್ಬ ಪೊಲೀಸ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರು ಸ್ವಮೋಟೋ ಕೇಸ್ ಬುಕ್ ಮಾಡ್ತಾನೆ ಅಂದರೆ
ಗೃಹ ಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳ ಇದು ಇಲ್ಲದೆ ಅವ ಮಾಡ್ತಾರೆ. ಹಾಗಾಗಿ ಅಲ್ಲ, ಅದೇ ಸುಮೋಟೋ ಕೇಸ್ನ ಇವ್ರ ಮೇಲೆ ಹಾಕೋಬೋದಿತ್ತಲ್ಲ. ಯಾಕೆ ಮಾಡಲ್ಲ? SKDRDBಯಿಂದ ಕಾನೂನು ಬಾಹಿರವಾಗಿ ಆರ್ಥಿಕ ವ್ಯವಹಾರ ನಡೆದಿದೆ. 3 ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಬಡ್ಡಿ ವಸೂಲು ಮಾಡಲಿಕ್ಕಿಲ್ಲ. ವಾರ ವಾರ ಬಡ್ಡಿ ವಸೂಲು ಮಾಡ್ತಾರೆ. ಉಳಿತಾಯದ ಹಣ ನನ್ನ ಉಳಿತಾಯದ ಹಣವನ್ನು ನಾನು ಹೋಗಿ ಕಟ್ಟುವುದು, ನನ್ನ ಮನೆಗೆ ಬಂದು ವಸೂಲು ಮಾಡಿಕೊಂಡು ಹೋಗೋದು. ಆದ್ದರಿಂದಾಗಿ ಇದಕ್ಕೆ ಉತ್ತರ ಸಿಕ್ಕಲಿಕ್ಕೆ ಹೆಚ್ಚು ದಿವಸ ಬೇಕಾಗಿಲ್ಲ. ಖಂಡಿತವಾಗಿ ಈಗ ಒಲೆಯ ಮೇಲೆ ಇಟ್ಟಂಥ ನೀರಿನ ಪಾತ್ರೆಯಲ್ಲಿ ನೀರು ಸಂಚಲನ ಆರಂಭ ಆಗಿದೆ. ಕುದಿಯುವ ಬಿಂದು ಬರುವಾಗ, ಕಳಕಳ ಕುದಿಯುವಾಗ ಇವರೆಲ್ಲ ಅದರಲ್ಲಿ ಇದಾಗ್ತಾರೆ ಅಷ್ಟೇ. ಈಗ ಕೊನೆಯದಾಗಿ ಏನು ಹೇಳ್ತೀರಾ ಜನಗಳಿಗೆ, ಈಗ ಹೋರಾಟಕ್ಕೆ ಬೆಂಬಲವನ್ನು ಕೊಡೋದಕ್ಕೆ? ಜನ ತಿಳುವಳಿಕೆ ಹೆಚ್ಚಿಸಿಕೊಳ್ಳಬೇಕು. ಶಾಂತಿಯುತವಾಗಿ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಅದಕ್ಕೆ ಆ ಲೀಡರೇ ಬರಬೇಕು, ಈ ಲೀಡರೇ ಬರಬೇಕು ಅಂತ ಅವರು ಕಾಯುವುದಲ್ಲ. ಜನಗಳಿದ್ರೇ ಲೀಡರು. ರಾಜ್ಯ ಸರ್ಕಾರಕ್ಕೆ ಇಷ್ಟೆಲ್ಲ ಆದರೂ ನೀವು ಸುಗ್ರೀವಾಜ್ಞೆ ಮಾಡಿದ್ರು, ಕಾನೂನು ಯಾಕೆ ಜಾರಿ ಮಾಡ್ತಾ ಇಲ್ಲ ಅಂತ ಕೇಸು ಪತ್ರ ಬರೀಲಿಕ್ಕೆ ಶುರು ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಇಂಥ ಕಾನೂನು ಬಾಹಿರವಾದಂಥ SKDRDB ಸಂಸ್ಥೆಯನ್ನು ನಡೆಸುವಂಥವರಿಗೆ ನೀವು ಯೋಜನೆಗಳನ್ನು ಹೇಗೆ ಕೊಟ್ರಿ? ಅವರ ಮೇಲೆ ಕಾನೂನು ಕ್ರಮ ತೆಕ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಅವರನ್ನು ಪಾರ್ಲಿಮೆಂಟಿಂದ ಹೊರಗಾಕಿ, ಇದು ಜನರು ಆಡಳಿತದ ಬುಡದಲ್ಲಿ ಕೂತವರನ್ನು ಪ್ರಶ್ನೆ ಮಾಡಬೇಕು. ಈಗ ಇದನ್ನೆಲ್ಲ ರಕ್ಷಣೆ ಮಾಡೋದು ಯಾರು? ಆಡಳಿತ. ದುಡ್ಡು. ಅವರನ್ನು ಪ್ರಶ್ನೆ ಮಾಡಬೇಕು. ಇವರನ್ನು ಪ್ರಶ್ನೆ ಮಾಡಿ ಪ್ರಯೋಜನ ಇಲ್ಲ. ಇವರು ಎಷ್ಟಿದ್ರು ಇಷ್ಟೇ. ಎಷ್ಟು? ನಾನು ಆಗ ಹೇಳಿಲ್ಲ ಅಷ್ಟೇ. ಮಂಜುನಾಥ ದೇವರಿಗೆ ಅವಮಾನ ಮಾಡುವುದು ನಾವಲ್ಲ. ಇದು ಮಂಜುನಾಥನ ದೇವಸ್ಥಾನವೇ ಅಲ್ಲ, ಇದು ಜೈನರ ಸಂಸ್ಥೆ ಅಂತ ಹೇಳುವವ ಅವಮಾನ ಮಾಡುವುದೇ ಹೊರತು, ಸುಪ್ರೀಂ ಕೋರ್ಟ್ನಲ್ಲಿ ಅಫಿದಾವಿದ್ ಕೊಡುವವನೇ ಅವಮಾನ ಮಾಡುವುದು ಹೊರತು ನಾವಲ್ಲ. ಹೌದು. ಆ ರೀತಿ ಒಮ್ಮೆ ಅಫಿದಾವಿದ್ ಕೊಟ್ಟದ್ರ ಬಗ್ಗೆ ರಿಗ್ರೆಟ್ ಕೂಡ ಇಲ್ಲ, ಅವರು ಪಶ್ಚಾತ್ತಾಪ ಕೂಡ ಇಲ್ಲ ಅಂತ. ಅಂದರೆ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇರುವಂಥ ಅಪರಾಧ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಬೇರೆ ಬೇಕಾಗಿಲ್ಲ. ಆದ್ದರಿಂದ ಅವರು ಸರಿಯಾಗುವ ಪ್ರಶ್ನೆಯೇ ಇಲ್ಲ. ಸರಕಾರ ಎಚ್ಚೆತ್ತುಕೊಳ್ಬೇಕು. ಕಾನೂನನ್ನು ಜನ ಕೈಗೆತ್ತಿಕೊಳ್ಳುವ ಮೊದಲು ಅವರು ಇದು ಮಾಡಬೇಕು. ಇಲ್ಲ ಇದ್ರೆ ಜನ ಕಾನೂನನ್ನು ಕೈಗೆತ್ತಿಕೊಳ್ಳುವ ನೇಪಾಳದ ರಾಜಕುಟುಂಬಕ್ಕೆ ಆದಂಥ ಬೆಳವಣಿಗೆ ಆದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಷ್ಟೇ. ಸರ್, ಈಗ ಇಷ್ಟೊತ್ತು ಸಮಯವನ್ನು ಕೊಟ್ಟರೆ, ತುಂಬ ವಿಷಯಗಳನ್ನು ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.